ಬಿಟ್ರ? ಇವತ್ತು 1ನೇ ತಾರೀಕು, ಎಲ್ರಿಗೂ ಖರ್ಚಿ ಕೊಡ್ಬೇಕಲ್ಲ. ಹೌದ್ ಹೌದ್ ಹೌದು. ಈಚೆಗೆ ಮರವು ಜಾಸ್ತಿ, ವಯಸ್ಸಾಗ್ತಿದೆ ಅಲ್ವೇ? ಹೌದಪ್ಪ, ವಯಸ್ಸಾಗ್ತಾ ಇದೆ. ಆದಷ್ಟು ಬೇಗನೆ ಮದುವೆ ಮಾಡ್ಬಿಡ್ಬೇಕು. ನಾನ್ ಹೇಳಿದ್ ನನಗೋ? ನಾ ಹೇಳಿದ್ದು ನನಗೆ. ರಾಮ, ನಿನ್ ಪುಸ್ತಕದ ಅಂಗಡಿ ವ್ಯಾಪಾರ ಹೇಗೆ ನಡೀತಾ ಇದೆ? ಸೆಕ್ಸ್ ಬುಕ್ಸ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಇದೆಯಪ್ಪ. ಆದ್ರೆ ನೀವು ಬರೆದಿದೆಯಲ್ಲ ವೇದಾಂತದ ಪುಸ್ತಕ, ಅದು ಮಾತ್ರ ಸೇಲ್ ಆಗ್ತಾ ಇಲ್ಲ. ಅದಕ್ಕೊಂದು ಐಡಿಯಾ ಮಾಡಿದ್ದೇನಪ್ಪ. ಏನು? ನೀನ್ ಬರೆದಿರೋ ವೇದಾಂತದ ಪುಸ್ತಕಕ್ಕೆ ಟೆಕ್ಸ್ಟ್ ಬುಕ್ ಮೇಲಿರೋ ರೊಟ್ಟನ್ನು ಕಿತ್ತಿ ಅಂಟಿಸಿ ಮಾರ್ಬಿಡೋಣ ಅಂತ. ಪೂಜಾರಿ, ರಾಮ 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 ರಾಮ. 39 ರೂಪಾಯಿ 95 ಪೈಸೆ. ನನ್ನ ಖರ್ಚಿಗೆ 80 ರೂಪಾಯಿ 5 ಪೈಸೆ, ಒಟ್ಟು 120 ರೂಪಾಯಿ. 2 ಚಪ್ಪಲಿ ಬೆಲೆ ಇವನಿಗೆ. ಸರಿ ತಗೋ. ಲಕ್ಷ್ಮಣ, ಅಪ್ಪ, ಇನ್ನು 6 ತಿಂಗಳಲ್ಲಿ ನನಗೆ ಪ್ರಮೋಷನ್ ಸಿಕ್ಬಿಡತ್ತಪ್ಪ. ತುಂಬಾ ಸಂತೋಷ. ದುಡ್ಡು ಎಷ್ಟು ಬೇಕು? ಒಂದು 200 ರೂಪಾಯಿ ಕೊಡಿ. ಬೆಲೆ ಏರ್ತಾ ಇದೆಯಲ್ಲ? ಪೆಟ್ರೋಲ್ ಬೆಲೆನೂ ಏರ್ತಾ ಇದೆಯಲ್ಲ, ಸಿಗರೆಟ್ ಬೆಲೆನೂ ಏರ್ತಾ ಇದೆಯಲ್ಲ. ತಗೋ. ಆರೋಗ್ಯನೇ ಮನುಷ್ಯನಿಗೆ ಭಾಗ್ಯ. ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ನಾನು ಆಗ್ಲೇ ಹೇಳಿದ್ದೀನಿ. ಐ ಆಮ್ ಸಾರಿ. ಇನ್ನು ಕಿರಿ ಮಗ ಏನಂತಾನೆ? ಕುಡಿತ ಕುಟುಂಬಕ್ಕೆ ಕೇಡು. ನೀತಿ ಸೂತ್ರ ಹೇಳ್ತಾ ಇದ್ದೇನಪ್ಪ. ಅಪ್ಪ, ನನ್ ಲೀವ್ ಎಲ್ಲ ಮುಗಿದೋಯ್ತು. ಇನ್ 2 ದಿವಸದಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಪ್ಪ. ನಾವು ಭರತ, ನಮ್ಮನ್ನೆಲ್ಲಾ ಬಿಟ್ಟು ಅಷ್ಟು ದೂರ ಜಮ್ಶೆಡ್ಪುರದಲ್ಲಿ ಯಾಕಪ್ಪ ಕೆಲಸ ಮಾಡ್ಬೇಕು? ಇಲ್ಲೇ ಒಂದು ಹುಡುಕೋಬಾರ್ದ? ಈ ಊರ್ನಲ್ಲಿ ಅಷ್ಟೊಂದ್ ಸಂಬಳ ಯಾರಪ್ಪ ಕೊಡ್ತಾ? ಸರಿ ಸರಿ. ದುಡ್ಡು ಎಷ್ಟು ಬೇಕು? 500 ರೂಪಾಯಿ ಪ್ಲಸ್ ಊರ್ಗೋಗೋ ಎಕ್ಸ್ಪೆನ್ಸ್ ಎಲ್ಲ ಇದೆಯಲ್ಲಪ್ಪ. ಇವನು ಕಾಸ್ಟ್ಲಿ ಸನ್ನು ಕಣೆ. ಇಂಗ್ಲೆಂಡ್ ಭರತ ರಾಮನ ಪಾದಕ ಬೆಡ್ ಮೇಲೆ ಪೂಜೆ ಮಾಡ್ತಾನೆ. ಮಹಾರಾಜರಿಗೆ ತಲೆ ಸುತ್ತಬಾರದು. ತೆಂಗಿನಕಾಯಿ ಬೆಲೆ ಎಷ್ಟು ಗೊತ್ತಾ? 5 ರೂಪಾಯಿ. ಬಟಾಣಿ ಕೆಜಿ 6 ರೂಪಾಯಿ. ಸೀಮೆಣ್ಣೆ ಲೀಟರ್ 3 ರೂಪಾಯಿ. ಬೆಣ್ಣೆ ಬೆಲೆ ಎಷ್ಟು ಗೊತ್ತಾ? ಕಿಲೋ 40 ರೂಪಾಯಿ. ರಾಮ, 20 ಯಾಕೆ? ಪದಾರ್ಥಗಳ ಬೆಲೆ ಏರಿರೋದು ನೋಡಿ ಕೊಡಿ ಅಂತ. ಟೋಟಲ್ ಎಷ್ಟು? 1499 ರೂಪಾಯಿ 95 ಪೈಸಾ. ಬಾಟಾ ಕಂಪನಿ ಚಪ್ಪಲಿ ರೇಟ್. ತಗೋ, 1500 ರೂಪಾಯಿ. 5 ಪೈಸಾ ಜಾಸ್ತಿ ಕೊಟ್ಬಿಟ್ರಲ್ರ. ಧಾರಾಳವಾಗಿ ಖರ್ಚು ಮಾಡು. ನಿನಗೆ ಎಷ್ಟು ಬೇಕೋ ಶಂಕರು? 85 ರೂಪಾಯಿ ಒಂದ್ ಫುಲ್ ಬಾಟಲ್ ಮ್ಯಾಕ್ಡೋಲ್ ವಿಸ್ಕಿಗೆ. ಇವತ್ತು ಒಂದಿನ ಕೊಟ್ರೆ ಸಾಕು. ಯಾಕೆಂದ್ರೆ ನಿನ್ನೆ ಇದ್ದೋನು ಇವತ್ತಿಲ್ಲ, ಇವತ್ತಿದ್ದೋನು ನಾಳೆ ಇಲ್ಲ. ನಾಳೆ ನಾನೇನಾದ್ರೂ ಜೀವಂತವಾಗಿ ಬದುಕಿದ್ರೆ ಮತ್ತೆ ಕೇಳ್ತೀನಿ. ಶಂಕರು, ಬ್ಯಾಂಕಿಂದ ಫೋನ್ ಮಾಡಿದ್ರಪ್ಪ. ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿರೋ ನಿನ್ನ 2 ಲಕ್ಷ ರೂಪಾಯಿಗೆ ಇಂಟ್ರೆಸ್ಟ್ ಕೇಳಿಸ್ಕೊಳ್ದೇನೆ ಹೋಗ್ತಾ ಇದ್ದಾನಲ್ಲೇ. ಏನ್ರಿ, ನೀವಾದ್ರೂ ಹೇಳ್ಬಾರ್ದ ನಿಮ್ ತಮ್ಮನಿಗೆ ಕುಡಿಬೇಡ ಅಂತ? ಕೌಸಲ್ಯ, ನಾನೇನಾದ್ರೂ ಅವನ ಜಾಗದಲ್ಲಿ ಇದ್ದಿದ್ರೆ ನಾನು ಅವನ ಹಾಗೆ ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ, ಯಾರಿಲ್ಲ ನಿನ್ನ ಜೊತೆಗೆ ಸೋತು ಹಾಡುವಾಗ. ಈ ನಿಜವ ಅರಿತರೆ ನಿನಗಿಲ್ಲ ತೊಂದರೆ, ನೀವಂತಿ ಜೀವ ಎಂಬ ನಿಜವ ಮರೆತೀಯ ಜೋಕೆ. ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ. ಮರೆಯಲ್ಲಿ ತಪ್ಪನ್ನು ಮಾಡೋನಲ್ಲ ಎಂದು ನಾನು, ನೀನು ಬಲ್ಲೆಯೇನು? ಅರೆ ನೀನು ಬಲ್ಲೆಯೇನು? ಕುಂಡ
ಗುಟ್ಟನ್ನು ಹಾಕೋಕೆ ಎಂದು ನಾನು ನಾಚೋದಿಲ್ಲ. ನೋಡು ನನ್ನ ನೀನು, ಅರೆ ನೋಡು ನನ್ನ ನೀನು, ಶಿವನಾಡೆ ಬಾಳಿನಲ್ಲಿ ಎಂದು ನಾನು ನಟನೆ ಮಾಡೆನು. I cannot act, man, believe me. ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ ಲಾ 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 ಲಾ. ಹೌದು. ಮಾತಲ್ಲಿ ಎಲ್ಲರೂ ನೀತಿ ಹೇಳೋರೇನೆ, ಇಲ್ಲಿ ಮಾತು ಸುಲಭ ತಾನೆ, ಒಣ ಮಾತು ಸುಲಭ ತಾನೆ. ಶಿವನಾಡೆ ಕಾಲ ಕೆಡಲು ಯಾರು ನಿನ್ನ ತಿರುಗಿ ನೋಡರು. Nobody will look at you, man. ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ ಯಾರಿಂದ ನಿಮ್ಮ ಜೊತೆಗೆ ಸೋತು ಹಾಡುವಾಗ ಈ ನಿಜವಾರಿತನೆ ನಿನಗಿಲ್ಲ ತೊಂದರೆ, ನೀವೊಂಟಿ ಜೀವ ಎಂಬ ನಿಜವ ಮರೆತೀಯ ಜೋಕೆ. ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ ಸಾರಿ ಅದಕ್ಕೆ ಬರೋ ಸ್ವಲ್ಪ ಲೇಟ್ ಆಯ್ತು. ಊಟ ಮಾಡುವ. ಬಾನಮ್ಮ, ಇಂಥ ವಿಚಾರದಲ್ಲಿ ನಾವ್ ಯಾವಾಗ್ಲೂ ನಾಚಿಕೆನೇ ಪಟ್ಕೋಬಾರ್ದು. ಒಳಗ ಲವ್ ಮಾಡ್ಬೇಕು. ನಿನ್ನ ಲವ್ ಅವನು ತಡ್ಕೊಳ್ಲಾರ್ದೇನೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅಂತ ಹಾಡ್ತಾ ಇರ್ಬೇಕು. ಈ ಹಾಡ್ನ ಅವ್ರಾಗ್ಲೇ ಹಾಡ್ಬಿಟ್ಟಿದಾರ. ಹಾಡ್ಬಿಟ್ನಾ? ಇಲ್ಲಿದ್ದಾನೆ. ಮರದಿಂದ ಹಾರು ಬಂದ್ಯಾ? ಏನಪ್ಪ ನಿನ್ನ ಹೆಸರು ಹನುಮಂತಪ್ಪನ? ಇಲ್ಲ, ಮಾರುತಿ ಆಂಜನೇಯ ಹನುಮಂತ ಚಾಟ್. ಅಪ್ಪ ಇವ್ರೇ ಅವರು. ಇವನಲ್ಲಿ ಸಿಕ್ಕಿದ್ನೆ ನಿನಗೆ? ಜೂನಲ್ಲ? ಇಲ್ಲ, ಕಿಷ್ಕಿಂದಾಪುರದಲ್ಲಿ. ಭಾನು, ಇವನ್ ಜೊತೆ ಯಾಕೆ ಮಾತಾಡ್ತಾ ಇದ್ಯಾ? ಏ ಬೆಪ್ಪ, ನಾನು ಇವಳಪ್ಪ. ಓಹೋ, ನೀನೇನು ಗರುಡಾಚಾರಿ? ಏ ಭಾನು, ನಮ್ಮ ವಂಶ ವೃಕ್ಷನೆಲ್ಲ ಹೇಳ್ಬಿಟ್ಟೇನೆ. ಆ ಕೈ ಹಿಡಿಯೋಕ್ ಮೊದಲು ಈ ಕೈ ಮೇಲೆ ಕೈ ಇಟ್ಟು ಮಾತು ಕೊಡ್ಬೇಕು, ನೀನೇ ಈ ಹುಡುಗಿನ ಮದುವೆ ಆಗ್ತೀನಿ ಅಂತ. ಗೊತ್ತಾ? ಚಿಂತಿಸಬೇಡ ಸಹೋದರ, ನಿನಗೂ ಆ ಭಾನುಮತಿಗೂ ಇರುವ ಪ್ರೇಮದ ವಿಷಯವನ್ನು ನಮ್ಮ ಜನಕನಿಗೆ ನೈಸ್ಸಾಗಿ ತಿಳಿಸಿ ನಿಮ್ಮಿಬ್ಬರ ಪ್ರೇಮ ವಿವಾಹವನ್ನು ವಿಜೃಂಭಣೆಯಿಂದ ಮಾಡಿಸುವ ಹೊಣೆ ನನ್ನದು. ಅಮ್ಮ, ಅಕ್ಕಿಲ್ ಕಲ್ಲಾರಿಸ್ತಿದ್ಯಾ? ಇಲ್ಲ ಕಣೋ, ಕಲ್ಲಲ್ಲಿ ಅಕ್ಕಿ ಆರಿಸ್ತಾ ಇದೀನಿ. ಅಮ್ಮ ಜೋಕ್ ಮಾಡ್ಬಿಟ್ಟ. ಅರೇ ಅಮ್ಮ, ಯಾಕಮ್ಮ ಇಷ್ಟೊಂದವರು? ಅಯ್ಯಯ್ಯೋ ಪಾಪ, ಹಗಲು ರಾತ್ರಿ ನೀನೀಗ ದುಡಿಯೋದನ್ನ ನೋಡಕ್ಕೆ ನನ್ ಕೈಲಾಗಲ್ಲಮ್ಮ. ಕೌಸಲ್ಯ, ನಮ್ ರಾಮು ಮಾತನಿ. ಅಪ್ಪ, ಸಾಧಾರಣವಾಗಿ ಒಬ್ಬ ಹುಡುಗನ್ಗೆ 20-25ನೇ ವರ್ಷದಲ್ಲಿ ಏನ್ ಬರುತ್ತೆ? ಬುದ್ಧಿ ಬರುತ್ತೆ, ಜವಾಬ್ದಾರಿ ಬರುತ್ತೆ. ಹಾ. ಅಪ್ಪ,
ರೋಮಿಯೋ ಜೂಲಿಯಟ್ ಏನ್ ಮಾಡಿದ್ರು? ಪಾಪ ಸತ್ ಹೋಗ್ಬಿಟ್ರು. ಚಿಕ್ಕವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ದೊಡ್ಡವ್ರನ್ನ ಹ್ಯಾಕ್ ಬೈಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೋ ಬೈಬೇಕು? ನೇರವಾಗಿ ನನ್ನ ಹತ್ರ ಬಂದು ಅಪ್ಪ ನಾ ಮದುವೆ ಮಾಡ್ಕೋತೀನಿ ಅಂತ ಕೇಳೋಕ್ ಏನೋ ಸಂಕೋಚ ನಿಂಗೆ? ನಾನ್ ಕೇಳಕ್ ಮುಂಚೆ ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ. ಏನ್ರಿ ನಮ್ ರಾಮುಗೆ ಒಂದ್ ಒಳ್ಳೆ ಹುಡುಗಿ ನೋಡಿ ಬೇಗ ಮದ್ವೆ ಮಾಡ್ಬೇಕು. ಆಯ್ತಾಯ್ತು. ಥ್ಯಾಂಕ್ ಯು ಫಾದರ್. ಸಕ್ಸಸ್ ಸಕ್ಸಸ್. ಏನೋ ಸಕ್ಸಸ್ ನಿನ್ ತಲೆ? ನನ್ನ ಮದುವೆ ವಿಷಯ ಮಾತಾಡುವಂತಲ್ವ ನೀನ್ ಕಳ್ಸಿದ್ದು? ಸಹೋದರ, ಮೊದಲು ಹಿರಿಯನ ಮದುವೆ. ಈ ರಾಮ ಶಿವಧನಸ್ಸನ್ನ ಮುರಿದು ಸೀತೆಯನ್ನ ಮದುವೆಯಾದ ಮೇಲೆ ತಮ್ಮ ಲಕ್ಷ್ಮಣನ ಮದುವೆ. ನೀನೇನಾದ್ರೂ ಬೇಗನೆ ಶಿವಧನಸ್ಸನ್ನು ಮುರಿಲಿಲ್ಲ, ಹಲ್ಲನ್ನು ಮುರಿದು ಬಿಡ್ತೀನಿ. ಕೃಷ್ಣ ತತ್ವಾಮೃತ ಸಾರ, ಗೀತಾ ರಸಾಯನ, ಮಹಾಭಾರತದ ಉಪಕಥೆಗಳು, ಉಪನಿಷತ್ ಕಥೆಗಳು ಇತ್ಯಾದಿ ಮಹಾನ್ ಕೃತಿ ರತ್ನಗಳನ್ನು ರಚಿಸತಕ್ಕಂತಹ ಕೃಷ್ಣಾಚಾರ್ಯರ ಸಂದ ಬೆಳೆಸೋದು ಅಂದ್ರೆ ನಮ್ಮ ಪೂರ್ವಜನದ ಪುಣ್ಯವೇ ಸರಿ. ಹೆಸರಿಗೆ ABC ಇಂದ XYZ ವರೆಗೂ ಡಿಗ್ರಿಗಳನ್ನ ಹೊಂದಿ ಸಾವಿರಾರು ಕೇಸಸ್ಗಳನ್ನ ನಡೆಸಿರೋ ಜಸ್ಟಿಸ್ ಜಾನಕಿ ರಾಮಯ್ಯನವ್ರ ಜೊತೆ ಸಂಬಂಧ ಮಾಡೋದು ಅಂದ್ರೆ ಹೊಟ್ಟು ಹುಟ್ಟಿರಬೇಕು. ಚಮನ್ಲಾಲ್ ಡೋಬೆ ಸಿಮ್ಲಾದಲ್ಲಿದ್ದಾರೆ, ಜಮುನಾಥ್ ಪ್ರಸಾದ್ ಗೌಹಾತಿಲಿದ್ದಾರೆ. ಆ 3 ಜನ ಮನಸ್ಸು ಮಾಡಿದ್ರೆ 50 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ನಮಗ್ ಸಿಗೋದು. ಓಕೆ ಸರ್, ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಭರತ್ ಇದುವರೆಗೂ ಯಾವ ಕೆಲಸದಲ್ಲೂ ಸೋತಿಲ್ಲ. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನ್ರಿ ಇನ್ನೂ ಬರ್ಲಿಲ್ವಲ್ಲ? ಏನಾಯ್ತು ಗೊತ್ತಾಗ್ಲಿಲ್ವೇ? ಅಯ್ಯೋ ಕಾಟ ಬರದಾಯ್ತು, ಟೆಲಿಗ್ರಾಮ್ ಕೊಟ್ಟಾಯ್ತು. ಏನಿದು ಬೀಗರು ಹೀಗೆ ಬೀದಿ ಕಡೆ ಮುಖ ಮಾಡ್ಕೊಂಡು ನಿಂತುಬಿಟ್ರೆ ಹೇಗೆ? ಮುಹೂರ್ತದ ವೇಳೆ ಮೀರ್ತಾ ಬಂತು. ಅದು ನನ್ 3ನೇ ಮಗ ಭರತ ಇನ್ನೂ ಬರ್ಲೇ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ರಾಯ್ರೆ? ಹೇಗಿದ್ರು ಮದುವೆನ ವಿಡಿಯೋ ಕ್ಯಾಸೆಟ್ ಮಾಡ್ಲಿಕ್ಕೆ ಹೇಳಿದೀನಿ. ಅವನು ಬಂದ ಮೇಲೆ ವಿಡಿಯೋ ಮದುವೆ ತೋರಿಸಿದ್ರಾಯ್ತು. ಲಕ್ಷ್ಮಣ, ನೀನ್ ಹೋಗಿ ಸ್ವಲ್ಪ ಶಂಕರನ್ನ ನೋಡ್ಕೊ. कराग्रे वसते लक्ष्मी, करमूले सरस्वती, करमध्ये महादेवी, प्रभाते करदर्शन. रामचंद्र. ಅತ್ತೆ, ಬಚ್ಚಲ ಮನೆಯಲ್ಲಿ ನಿಮಗೆ ಸ್ನಾನಕ್ಕೆ ಬಿಸಿನೀರು ತೋಡಿದೀನಿ. ಟವಲ್ಲು ಬಾಗಿಲ ಮೇಲಿದೆ. ಗುಡ್ ಮಾರ್ನಿಂಗ್. ಯಾರದನ್ನೆಲ್ಲ ಇಟ್ಟಿದ್ದು? ನಾನೇ. ನೀವು ಬೆಳಿಗ್ಗೆ ಬೆಡ್ ಕಾಫಿ ಬದಲಾಗಿ ಇದನ್ನೇ ಕುಡಿತೀರಾ ಅಂತ ನನಗೆ ಗೊತ್ತಾಯ್ತು. ಈ ಮನೇಲಿ ಯಾರ್ಯಾರಿಗೆ ಏನೇನು ಇಷ್ಟನೋ ತಿಳ್ಕೊಂಡು ಅವ್ರಿಷ್ಟದ ಹಾಗೆ ನಡ್ಕೊ ಅಂತ ನಮ್ಮಪ್ಪ ಹೇಳಿದ್ದಾರೆ. ಸೋಡಾ ಬೆರೆಸ್ಬಿಟ್ಟಿದ್ದಾಳೆ. ಜಾನಕಿ, ಏನತ್ತೆ? ಎಲ್ರದ್ದು ಊಟ ಆಯ್ತೇನಮ್ಮ?
ಅವ್ರಿಗೆ ಊಟ ಹಾಕಿ ಆಮೇಲೆ ನಾನು ಊಟ ಮಾಡಿ ಮಲ್ಕೋತೀನಿ. ಅಯ್ಯೋ, ಅವನ್ ಬರೋ ತುಂಬಾ ಹೊತ್ತಾಗುತ್ತಮ್ಮ. ಅವನಿಗೋಸ್ಕರ ನೀನ್ ಕಾಯ್ಬೇಡ, ನೀವ್ ಹೋಗಿ ಊಟ ಮಾಡಿ ಮಲ್ಕೋ. ಇಲ್ಲ ಅತ್ತೆ, ನೀವು ದೊಡ್ಡವರು, ನೀವು ಹೋಗಿ ಮಲ್ಕೊಳ್ಳಿ. ಅವ್ರು ಬಂದ್ರೆ ನಾನ್ ಬಾಗಲ್ ತೆಗಿತೀನಿ. ಅದು ಹೇಳಿ ಅತ್ತೆ. ಲ ಲ ಲ ಲ ಲ ಲ ಲ ಲ ಲ ಲ. చెప్పు. కరెక్ట్. I'm sorry, Atke. I'm very late. ನಾನ್ ಅತ್ಗೆ ಅಲ್ಲ, ನಿಮ್ ಸೊಸೆ ಜಾನ್ಕಿ. Oh, I'm sorry. Atke ಅಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟಾಯ್ತು. ಪಾಪ, ಅವ್ರು ತಾನೇ ಎಷ್ಟು ದಿನ ಅಂತ ಈ ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಇವತ್ತಿನಿಂದ ಈ ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ. ನೀವು ಬನ್ನಿ ಊಟಕ್ಕೆ. ನಾನ್ ಹೇಗೆ ಊಟ ಮಾಡ್ಬೇಕು ಅಂತ ನನಗ್ ಗೊತ್ತು. ನೀನೇನ್ ಹೇಳ್ಬೇಕಾಗಿಲ್ಲ. ನೀನ್ ಹೋಗಿ ಮಲ್ಕೋ ಹೋಗು. ಇಲ್ಲ ಅಂದ್ರೆ ರಾಮು ಕೋಪಿಸ್ಕೋತಾನೆ. ಒಂದೆರಡು ದಿನ ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಅತ್ತೆ ನಿಮಗಾಗಿ ಒಂದೊಂದು ದಿನಾನು ಹೀಗೆ ಕಾಯ್ತಾ ಇದ್ದಾಗ ಮಾವ ಅವ್ರಿಗೋಸ್ಕರ ಕಾಯ್ತಾ ಇರ್ಲಿಲ್ವಾ? ಹಾಗೇನೆ ಇವರು ಕಾಯ್ತಾರೆ. ಗಂಡನ್ ಮನಸ್ಸನ್ನ ಹಾಗೆಲ್ಲ ಬೇಜಾರು ಮಾಡಬಾರ್ದು. ಇಟ್ ಇಸ್ ಬ್ಯಾಡ್. ಇಷ್ಟು ದಿನ ಅತ್ತೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾಗ ನೀವ್ ಈ ಮಾತನ್ನ ಅವ್ರಿಗೆ ಯಾಕೆ ಹೇಳಿಲ್ಲ? ನೀವು ಬರೀ ಊಟಕ್ಕೆ. ನೋಡಮ್ಮ, ನನಗೋಸ್ಕರ ಯಾರು ಕಾಯೋದ್ ಬೇಡ. ನೀನು ಅಷ್ಟೇ, ನನಗ್ ಊಟ ಬೇಡ. ನೀವ್ ಬೇಡ ಅಂತ ಹೇಳ್ಬಹುದು, ಆದ್ರೆ ನನ್ ಮನ್ಸು ಕೇಳ್ಬೇಕಲ್ಲ. ಯಾರು ಹಾಳಾಗ್ ಹೋದ್ರೆ ನನ್ಗೇನು? ನನಗ್ ಬೇಕಾಗಿರೋದು ಬಾಟ್ಲು ಅಂತ. ಐ ಆಮ್ ಸಾರಿ, ನನಗ್ ಬೇಕಾಗಿರೋದು ನಿದ್ರೆ ಅಂತ ನನ್ನ ಕೈಲಿ ಮಲ್ಕೊಳಕ್ಕಾಗಲ್ಲ. ನೀವು ಬನ್ನಿ ಊಟಕ್ಕೆ. ನನಗ್ ಊಟ ಬೇಡ. ನೀನ್ ನನ್ನ ಇನ್ಸಲ್ಟ್ ಮಾಡ್ತಾ ಇದೀಯ. ಯು ಆರ್ ಇನ್ಸಲ್ಟಿಂಗ್ ಮೀ. ನಾನು ಯಾರು ನಾನು? ನಿನ್ ಚಿಕ್ಕ ಮಾವ ಕಣಮ್ಮ, ನಿನ್ ಚಿಕ್ಕ ಮಾವ. ಚಿಕ್ಕ ಮಾವ ಆದ್ರೆ ಊಟ ಮಾಡ್ಬಾರ್ದಾ? ನೀವು ಬನ್ನಿ ಊಟಕ್ಕೆ. ಊಟ? ಶಂಕರ ಶಂಕರ ಶಂಕರಾಚಾರ್ಯ, ಒಂದು ಚೋಟುದ್ದ ಹುಡುಗಿ ನಿನಗೆ ಅವಮಾನ ಮಾಡ್ಬಿಟ್ಲಲ್ಲೋ. ನಿನ್ನ ಪೊಸಿಷನ್ ಏನು? ನಿನ್ನ ಸ್ಟೇಟಸ್ ಏನು? ಗಂಟೆಗೊಂದು ಫುಲ್ ಬಾರ್ನ ಖಾಲಿ ಮಾಡೋ ಕೆಪಾಸಿಟಿ ಇರೋ ಮನುಷ್ಯ ನೀನು. ನಿನಗೆ ಆಫ್ಟರ್ ಆಲ್ ಒಂದು ಚೋಟುದ್ದ ಹುಡುಗಿ ಅವಮಾನ ಮಾಡ್ಬಿಟ್ಲಲ್ಲೋ. ಜಾನಕಿ, ನೀನು ಊಟ ಮಾಡಿಲ್ಲ? ನೀವು ನನ್ ಚಿಕ್ಕ ಮಾವ, ನೀವು ಊಟ ಮಾಡದೆ ಈ ಚೋಟುತ್ತ ಹುಡುಗಿ ಊಟ ಮಾಡಕ್ಕಾಗತ್ತಾ? ಅದ್ಗೆ ಕೂಡ ನನಗೋಸ್ಕರ ವೇಟ್ ಮಾಡ್ತಾ ಇದ್ರು. ಆದ್ರೆ ನಿನ್ನ ಹಾಗೆ ಯಾವತ್ತೂ ಊಟ ಮಾಡದೆ ಇರ್ತಿರ್ಲಿಲ್ಲ. ಏಯ್, ನೀನ್ ಚೋಟುದ್ದ ಹುಡುಗಿ ಅಲ್ಲ, ದೊಡ್ಡ ಮನಸ್ಸಿರೋ ಒಳ್ಳೆ ಹುಡುಗಿ. ನೈಸ್ ಗರ್ಲ್. ಸ್ಟಾಪ್. ಐ ಆಮ್ ಯುವರ್ ಚಿಕ್ಕ ಮಾವ. ಚಿಯರ್ಸ್. ಹಿಂದೆ ನೀನು ನಗುವಾಗ ಅರೆ ಹಾ ಹಾ, ಯಾರಿಲ್ಲ ನಿನ್ನ ಜೊತೆಗೆ ಸೋತು ಅಳುವಾಗ. ಜಾನಕಿ, ಇಲ್ಯಾಕೆ ಮಲ್ಕೋತಾ ಇದೀಯ ನೀನು? ರೂಮ್ಗೆ ಹೋಗೋದಿಲ್ಲ? ನನ್ ಚಿಕ್ಕ ಮಾವನವರು ಕುಡಿದು ಜ್ಞಾನ ತಪ್ಪಿ ಅಲ್ಲಿ ಬಿದ್ದಿರೋವಾಗ ನಾನ್ ಹೇಗೆ ಹೋಗಿ ರೂಮಲ್ಲಿ ಮಲ್ಕೊಳ್ಳೋದು? ಅದಕ್ಕೆ. ನೋಡು ನೋಡು, ಹುಡುಗಾಟ ಆಡ್ಬೇಡ, ಹುಡುಗಾಟ ಆಡ್ಬೇಡ.
ಜಾನಕಿ, ನಾನು ಶೋಕಿಗೋಸ್ಕರ ಕುಡಿತಾ ಇಲ್ಲಮ್ಮ. ಅದಕ್ಕೂ ಒಂದು ಕಾರಣ ಇದೆ. ಕಾರಣ? ಕುಡುಕನ್ಗೆ ಏನು, ಕೊಲೆಗಾರನಿಗೂ ಇರುತ್ತೆ ಒಂದು ಕಾರಣ. ನನ್ನ ಸುಧಾನ ನಾನು ಮರೆಯೋಕಾಗದೇ ಇರೋದ್ರಿಂದಾನೆ ಈ ರೀತಿ ಕುಡುಕನಾಗಿತ್ತು. ನಲ್ಲೆಯ ಸವಿ ಮಾತೆ ಚಂದವು ಈ ನಿನ್ನ ಸ್ನೇಹ ನನ್ನ ಭಾಗ್ಯವು ಪ್ರೀತಿಯೋ ಮೋಹವೋ ಒಂದು ಕಾಣೆನು ನಿನ್ನ ಸೇರಿಯುವುದು ಜಗವನ್ನೇ ಮರೆತೆನು ಸೂರ್ಯನೋ ಚಂದ್ರನೋ ಇನಿಯಾರಿಯನು ನಿನ್ನ ಪ್ರೀತಿ ಕಂಡು ಬೆರಗಾಗಿ ಹೋದೆನು ಹೀಗೆ ಅನುದಿನ ಲರಳ ಪಯಣ ಸಾಗಲಿ ದಿನವೆಲ್ಲ ಆನಂದವ ಬದುಕು ಕಾಣಲಿ ನಲ್ಲೆಯ ಸವಿ ಮಾತೆ ಚಂದವು ಈ ನಿನ್ನ ಸ್ನೇಹ ನನ್ನ ಭಾಗ್ಯವು ಕಾಮನ ವಿಲ್ಲನು ನಾನು ಕಂಡೆನು ಲಲ 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 ಲಲ. ಲಕ್ಷ್ಮಿ, ಲಕ್ಷ್ಮಿ,
ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ನೀವು ನನಗೇನಾಗ್ಬೇಕು? ಹೇಳಿದ್ನಲ್ಲಮ್ಮ, ಚಿಕ್ಕ ಮಾವ. ಮಾವ ಅಂದ್ಮೇಲೆ ನಾನ್ ನಿಮಗ್ ಸೊಸೆ ತಾನೆ? ಹೌದು. ವಯಸ್ಸಿನಲ್ಲಿ ನೀವು ನನ್ನ ತಂದೆಯಷ್ಟು ದೊಡ್ಡವರು ಅಲ್ದಿದ್ರು ಸಂಬಂಧದ ಪ್ರಕಾರ ನಾನ್ ನಿಮಗ್ ಮಗಳ ಸಮಾನ. ಅದಕ್ಕೆ ನಾನ್ ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ನೀವಿನ್ಮೇಲೆ ಕುಡಿಬಾರ್ದು. ನೋಡಮ್ಮ, ಆ ವಿಷಯ ಮಾತ್ರ ನಾಳೆ ಬೆಳಗ್ಗೆ ಮಾತಾಡೋಣ. ಓ, ಹಾಗೆ ಮಾಡೋಣ. ಅಲ್ಲಿವರೆಗೂ ನಾನು ಇಲ್ಲೇ ಮಲಗಿರ್ತೀನಿ. ಗುಡ್ ನೈಟ್. ನೋಡು, ಜಾನಕಿ, ನೀನ್ ಒಳಗಡೆ ಹೋಗ್ತಾ ಇಲ್ವೋ? ಆ ಚಾಪೆ ದಿಂಬನ ಆ ಕಡೆ ತೆಗ್ದೋಡು ಅಂತ ಹೇಳ್ತಾ ಇದ್ದೀನಿ. ನೀನ್ ಮೇಲ್ಗಡೆ ನಿನ್ ರೂಮ್ಗೆ ಹೋಗಿ ಮಲ್ಕೋ ಅಂತ ಹೇಳ್ತಾ ಇದ್ದೀನಿ. ಯಾವಾಗ್ಲೂ ಬಂದೆ? ಇವಾಗ ತಾನೇ ಬಂದಪ್ಪ. ಅಲ್ವಾ? ಟೆಲಿಗ್ರಾಮ್ ಕೊಟ್ರೆ ಒಂದು ರಿಪ್ಲೈ ಆದ್ರೂ ಕೊಡ್ಬೇಕು ಇಲ್ವಾ? ಅಣ್ಣನ ಮದುವೆಗೂ ಬರದೇ ಇರುವಂತ ಏನ್ ಮಹಾ ಕೆಲಸ ಆಯ್ತು ನಿನಗೆ? ಅಪ್ಪ, ಟೆಲಿಗ್ರಾಮ್ ಬರುವಾಗ ನಾನು ಊರ್ನಲ್ಲಿ ಇರ್ಲಿಲ್ಲ, ಆಫೀಸ್ ವಿಷಯವಾಗಿ ಗೌಹಾತಿಗೆ ಹೋಗಿದ್ದೆ. ಸರಿ ಸರಿ ಸರಿ, ಸ್ನಾನ ಮಾಡಿ ಊಟ ಮಾಡು. ಲೋ ಭರತ, ಫೋಟೋ ನೋಡಿದ್ಯಾ? ಇದ್ರಲ್ಲಿ ಒಂದೇ ಒಂದು ಕೊರತೆ. ಏನ್ ಹೇಳು? ನೀನ್ ಇಲ್ಲದೆ ಇರೋದು. ಏನು ಅದೇನು ಹೈದರಾಬಾದ್ ಏನು? ಅಮ್ಮ ಅಮ್ಮ, ಒಂದ್ ದೊಡ್ಡ ತಪ್ಪು ನಡೆದೋಗ್ಬಿಟ್ಟಿದ್ಯಮ್ಮ. ದೊಡ್ಡ ತಪ್ಪು? ಏನದು? ಬೇಗ ಹೇಳು. ಅತ್ತಿಗೆ ಅನ್ನೋ ಹೆಸರಿನಲ್ಲಿ ನಮ್ ಮನೆಗ್ ಬಂದಿದ್ದಾಳಲ್ಲ, ಅವಳು ಯಾರು? ಅವಳು ಹಿಂದಿನ ಚರಿತ್ರೆ ಎಂಥದ್ದು? ಎಷ್ಟು ಜಾನಕಿರಾಮಯ್ಯ ಮಗಳು? ಸುಳ್ಳು. ಯಾರು ಇಲ್ಲ. ಈಗ ಹೇಳು, ಹೈದರಾಬಾದ್ ನಲ್ಲಿ ಏನಾಯ್ತು? ಅಮ್ಮ, ಹೈದರಾಬಾದ್ ನಲ್ಲಿ ಅದು ಬಂದು ಅಯ್ಯೋ, ನೀನ್ ಬೇಗ ಹೇಳ್ದೆ ಹೋದ್ರೆ ನನ್ ತಲೆ ಸಿಡ್ದು ಹೋಗ್ಬಿಡುತ್ತೆ ಕಣೋ. ಬೇಗ ಹೇಳು. ನಾನ್ ನಿಜ ಹೇಳಿದ್ರೆ ನಿನ್ ಜೀವನ ಹೊರಟೋಗ್ಬಿಡ್ತಮ್ಮ. ಪರವಾಗಿಲ್ಲ, ಹೇಳು. ಅಮ್ಮ, ಹೋದ ವರ್ಷ ಆಫೀಸ್ ಕೆಲಸದ ವಿಷಯವಾಗಿ ಜಮ್ಶೆಡ್ಪುರದಿಂದ ಹೈದರಾಬಾದ್ಗೆ ಹೋಗಿದ್ದೆ. ಅವತ್ತು ಏಪ್ರಿಲ್ 1 ನಾನು ಹುಟ್ಟಿದ ಹಬ್ಬ. ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ? ಮಿಸ್ಟರ್ ಭಾರತ್, ಇದು ಚೆನ್ನಾಗಿದೆ. ಥ್ಯಾಂಕ್ ಯು. ಯಾರು? ವಾಟ್ ಇಸ್ ಸಿಲ್ಲಿ ಕ್ವಶನ್? ಏನು ನಿಮ್ಮ ಹೆಸರು? ಅಟ್ ಪ್ರೆಸೆಂಟ್ ಚೆನ್ನಾಗಿದೆಯಾ? ನಾನು ಇದೇ ಫಸ್ಟ್ ಟೈಮಾ? ಹೌದು, ಇವತ್ತ ನಾನ್ ಮೊದಲನೇ ರಾತ್ರಿ. ಅದಕ್ಕೆ ಹೀಗ್ ನಾಚ್ಕೋತಾ ಇದ್ದೀರಾ? ಈ ರೂಮ್ ನಲ್ಲಿ ಈ ಹೊತ್ನಲ್ಲಿ ನೀನ್ ಎಲ್ಲಿಂದ ತಗೊಂಡ್ ಬಂದ್ಕೊಡ್ತೀಯಾ? ಈ ರೂಮ್ ನಲ್ಲಿ ಈ ಹೊತ್ನಲ್ಲಿ ನಾನೇ ನಿಮಗೆ ಗಸಗಸೆ ಪಾಯಸ. ಚೆನ್ನಾಗಿದೆಯಾ? ಜಾನಕಿ, ನನ್ ಕಡೆ ತಮ್ಮ ಒಬ್ಬನಿದ್ದಾನೆ ಅಂತ ಹೇಳ. ಇವನೇ ಭರತ್. ನಮಸ್ಕಾರ. ನೀವು ಮಾತಾಡ್ತಿದ್ದೀರಿ, ನಾನು ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ತಗೊಂಡ್ ಬರ್ತೀನಿ. ಲೋ, ಲೈಫ್ ಅಲ್ಲಿ ಆಗೋದು ಒಂದ್ಸಲ ಮದ್ವೆ, ಅದಕ್ಕೂ ಬರ್ದೆ ಹೋದಿಯಲ್ಲ. ಚಿನ್ನ, ಕಾಫಿ ಮಾಡ್ತಿದ್ಯಾ? ಹೌದು. ಮಾಡ್ಬೇಡ. ಯಾಕ್ರಿ? ಇವತ್ತೆಷ್ಟೇ ತಾರೀಖು ಹೇಳು? ಏಪ್ರಿಲ್ 1. ಏಪ್ರಿಲ್ 1 ಆ ಫೂಲ್ ಹುಟ್ಟಿದ ದಿನ. ಯಾರೇ ಅದು? ನನ್ ತಮ್ಮ ಭರತ ಕಣೆ. ಇವತ್ತು ಅವನು ಬರ್ತ್ಡೇ. ಅವನು ಗಸಗಸೆ ಪಾಯಸ ಅಂದ್ರೆ ತುಂಬಾ ಪ್ರಾಣ. ಮಾಡ್ಕೊಟ್ಬಿಡು, ಫ್ಲಾಟ್ ಆಗಿ ನಿನ್ ಕಾಲ್ ಮೇಲೆ ಬಿದ್ಬಿಡ್ತಾರೆ. ಇವತ್ತು ಏಪ್ರಿಲ್ 1 ನಿಮ್ ಹುಟ್ಟಿದ ಹಬ್ಬ ಅಲ್ವಾ? ಅದಕ್ಕೆ ನಿಮಗಿಷ್ಟ ಅಂತ ಗಸಗಸೆ ಪಾಯಸ ಮಾಡಿದೀನಿ, ಕುಡೀರಿ. ಏನೋ ರಾಮ, ಊರಿಗೆ ಹೋದವನು 1ನೇ ತಾರೀಕಿಗೆ ಸರಿಯಾಗಿ ವಾಪಸ್ ಬಂದ್ಬಿಟ್ಯಾ? 1ನೇ ತಾರೀಕು ಖರ್ಚು ದುಡ್ಡು ವಸೂಲಿ ಮಾಡ್ಕೋಬೇಡ್ವಾ? ಹೌದು ಹೌದು. ಜಾನಕಿ, ಜಾನಕಿ. ಬಂದೆ ಮಾವಯ್ಯ. ಪಾಮ್ಮ ತಾಯಿ. ಜಾನಕಿ, ಇನ್ ಮೇಲೆ ಎಲ್ಲ ನಿಂದು ಕಣಮ್ಮ. ತಗೋ. ನೋಡಮ್ಮ, ನೀನು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು. ಇಲ್ಲೇ ಹೋದ್ರೆ ಈ ಹುಡುಗರೆಲ್ಲ ನಿನ್ ಕಣ್ಣು ಮಣ್ಣೆರಚಿ ಬಿಡ್ತಾರೆ. ನನ್ನನ್ ಬಿಟ್ಟು? ಹೌದು ಹೌದು ಹೌದು. ರಾಮ, ನಿನಗೆ ಎಷ್ಟು ದುಡ್ಡು ಬೇಕೋ ಅವಳನ್ನ ಕೇಳಿಸ್ಕೊ. ಇದ್ದಕ್ಕಿದ್ದಾಗ 300 ರೂಪಾಯಿ ಕೇಳ್ತಾ ಇದ್ದಾನೆ. ಕೊಡ್ಬೇಡ, ಹಿಡಿ ಹಿಡಿ. ಅಧಿಕಾರ ಕೈ ಬಿಟ್ಟು ಹೋಯ್ತಲ್ಲ, ನಿಮ್ಗೆ ಯಾಕೆ? ಸುಮ್ನಿರಿ. ಸರಿ, ನಾ ಕೇಳ್ತಿದ್ದೀನಿ, ನಿಮಗ್ 300 ರೂಪಾಯಿ ಯಾಕ್ಬೇಕು? ಕರೆಕ್ಟ್. ಹಾ, ಕೇಳಮ್ಮ. 300 ರೂಪಾಯಿ ಯಾಕೆ ಬೇಕು ಅಂತ ಕೇಳ್ತೀಯಾ? ಸಂಜೆ ಅಂಗಡಿಯಿಂದ ಬಂದ ತಕ್ಷಣ ಮಲ್ಲಿಗೆ ಹೂ ಬೇಕು ಮುಡುಕೆ ಅಂತ ಕೇಳು, ಕೆನ್ನೆ ಮೇಲೆ ಹೊಡಿತೀನಿ. ಆಮೇಲೆ ಮಂಚದ ಮೇಲೆ ಮಲ್ಕೊಂಡು ಹಲ್ವಾ ಹಲ್ವಾ ಅಂತ ಬಾಯ್ ಬಿಡು.
ಬಾಯಿ ಮೇಲೆ ಹೊಡಿತೀನಿ ಮಧ್ಯರಾತ್ರಿ ನೋಡಮ್ಮ, ಅವನ ಅದೆಷ್ಟು ದುಡ್ಡು ಕೇಳ್ತಾನೋ ಕೊಟ್ಟು ಕಳಿಸ್ಬಿಡು. ನೋಡಮ್ಮ, ಮತ್ತೆ ಅದೆಷ್ಟು ದುಡ್ಡು ಕೇಳಿದ್ರು ಕೊಟ್ಬಿಡು, ಇಲ್ದಿದ್ರೆ ಮನೆ ಸಾಮಾನ್ ಪಟ್ಟಿನೇ ನಿನ್ ಮುಂದೆ ಇಟ್ಬಿಡ್ತಾಳೆ. ಕೌಸಲ್ಯ, ನಿಂಗೇನ್ ಬೇಕೋ ಕೇಳೆ. ಏನ್ ಕೇಳಿದ್ರು ಕೊಟ್ಬಿಡ್ತಾಳ? ಏನತ್ತೆ ಹೇಗೆ ಕೇಳ್ತೀರಿ? ನೀವೇನ್ ಬೇಕಾದ್ರೂ ಕೇಳಿ, ಕೊಡ್ತೀನಿ. ಹಾಗಾದ್ರೆ ನೀನು ಕೊಟ್ಟಿರೋ ಬೀಗದ ಕೈನ ವಾಪಸ್ ಕೊಡು. ಜಾನಕಿ, ಏನ್ ಇಲ್ಲಿ ಕೂತ್ಕೊಂಡಿದೀಯಾ? ಊಟ ಮಾಡು ಅಂದ್ರೆ ತಲೆ ನೋವಂತಿದ್ದೆ. ನಿಜವಾಗ್ಲೂ ಮೈಯಲ್ಲಿ ಹುಷಾರಿಲ್ವಾ? ಅಥವಾ ಅಮ್ಮ ಬೀರ್ಕಾಯಿ ಕಿತ್ಕೊಂಡ್ಲು ಅಂತ ಬೇಜಾರ? ಇಲ್ಲ ರೀ, ಅತ್ತೆಯವ್ರಿಗೆ ನನ್ ಮೇಲೆ ಯಾಕೆ ಅಷ್ಟೊಂದು ಕೋಪ ಬಂದು ನಾನೇನ್ ತಪ್ಪು ಮಾಡಿ ಅವ್ರ ಮನಸ್ಸು ನೋಯಿಸಿದೀನಿ ಅಂತ ಆಗ್ದಿಂದ ನೆನ್ಸ್ಕೊಳ್ತಾ ಇದ್ದೀನಿ. ನನ್ ತಪ್ಪು ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ರಿ. ಅಯ್ಯೋ ಹುಚ್ಚಿ, ಅಮ್ಮ ಕೋಪಿಸ್ಕೊಂಡಿದ್ದ ಅದಕ್ಕಲ್ವೇ ಅಪ್ಪ ನಿನ್ ಮೇಲೆ ಅಭಿಮಾನದಿಂದ ಬೀಗಕ್ಕೆ ಕೊಟ್ಬಿಟ್ರು. ಆದ್ರೆ ನೀನೇನು ಚಿಕ್ಕವಳು, ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅಮ್ಮನ್ ಚೆನ್ನಾಗ್ ಗೊತ್ತು. ಅದಕ್ಕೆ ನೀನಿಂದ ಬೀಗಕ್ಕೆ ತಗೊಂಡ್ಬಿಟ್ಲಷ್ಟೇ. ನೋಡು, ನಿನಗ್ ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋ ಶಕ್ತಿ ಬಂದ್ಮೇಲೆ ಅವಳೇ ನಿನ್ ಕೈಗೆ ಬೀಗಕ್ಕೆ ಕೊಟ್ಬಿಡ್ತಾಳೆ. ನಿಜವಾಗ್ಲು ಅಮ್ಮನ್ ನಿನ್ ಮೇಲೆ ಏನ್ ಕೋಪನೂ ಇಲ್ಲ. ನಿಜವಾಗ್ಲೂ? ನಿನ್ ಮೇಲೆ ಆಣೆ. ಈಗ್ಲಾದ್ರೂ ಬಾರೆ ಮಲ್ಕೊಳ್ಳೋಣ. ಕೌಸಲ್ಯ, ಕೌಸಲ್ಯ, ತುಳಸಿ ಪೂಜೆ ಗಂಡನ್ ಸೇವೆ ಮಾಡ್ಬೇಕಾದ್ದು ಗೃಹಿಣಿಯರು, ಇಂಥವ್ರಲ್ಲ. ಏನು ಬಂತೆ ನಿನ್ಗೆ? ಏನಾಗಿದ್ಯಾ ಇವತ್ತು ನಿನ್ಗೆ? ದಿನ ಅವಳೆ ಅಲ್ವೇ ರಂಗೋಲಿ ಇಡೋದು? ಇವತ್ತು ಗೊತ್ತಾಯ್ತು. ಇವತ್ತಿನಿಂದ ನಾನೇ ಇಡ್ತೇನೆ, ಯಾರು ಇಡ್ಬೇಕಾಗಿಲ್ಲ. ಏಯ್, ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೇಲಿ 35 ವರ್ಷದಿಂದ ನಾನೇ ಕಡೆ ಅಡಿಗೆ ಮಾಡ್ತಿರೋದು. ಜಾನಕಿ, ಅವಳು ಹೇಳಿದ್ ಕೇಳಿಸ್ತಲ್ವೇನಮ್ಮ? ಇನ್ಮೇಲೆ ಅಡಿಗೆ ಮನೆ ಕಡೆ ಬರಬೇಡ ತಾಯಿ. ತಾಳಿ ಕಟ್ಟಿದ ದಿವಸದಿಂದ ಯಾವುದೇ ಒಂದು ಸಣ್ಣ ವಿಷಯನೂ ನೀನ್ ನಂಗೆ ಹೇಳದೇ ಇರ್ತಿರ್ಲಿಲ್ಲ. ಈಗ ಯಾಕೆ ಹೀಗೆ ಆಡ್ತಿದೀಯ? ನೀವು ಕಟ್ಟಿದ ತಾಳಿ ನನ್ ಕುತ್ತಿಗೆಯಲ್ಲಿ ಶಾಶ್ವತವಾಗಿರ್ಬೇಕು ಅಂತ ಆಸೆ ಕಂಡ್ರೆ, ಅದಕ್ಕೆ ನಾನು ನಿಮ್ಮ ಹತ್ರ ಏನು ಹೇಳ್ತಾ. ಅಮ್ಮ ಇಲ್ಲಿ ಹೊರಗಡೆ ಹೋಗಿದ್ದಾರೆ. ಅಯ್ಯಯ್ಯೋ, ಅವಳು ಹೊರಗಡೆ ಹೋಗಿ ನೀನಿಗೆ ಅಳ್ತಾ ಕೂತ್ಕೊಂಡ್ರೆ ಊಟದ ಗತಿ ಏನೇ? ನೀನಾದ್ರೂ ಹೋಗಿ ಅಡಿಗೆ ಮಾಡೆ. ನನ್ನ ಅಡಿಗೆ ಮನೆಗೂ ಕಾಲಿಡ್ಕೊಡ್ದು ಅಂತ ಅತ್ತೆ ಹೇಳ್ಬಿಟ್ರು. ಚಿ 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 ಚಿ, ಈ ಹೆಣ್ಮಕ್ಳು ಮದುವೆ ಮಾಡ್ಕೊಂಡ್ರೇನೆ ಹೀಗೆ. ನೀರ್ ತಣ್ಣಗೆ ಇದೆಯಲ್ಲೋ? ಮತ್ತಷ್ಟೊತ್ತಿಂದ ಒಲೆ ಮೇಲೆ ಇದೆ. ಚಿಕ್ಕಪ್ಪ, ಒಲೆನೇ ಹಚ್ಚಿಲ್ಲ. ಮರ್ತ್ಬಿಟ್ಟೆ. ಲಕ್ಷ್ಮಣ, ಒಂದ್ ಕೆಲ್ಸ ಮಾಡು. ಏನು? ಅದನ್ನು ಆರಿಸ್ಬಿಡು. ಮುಟ್ಟಾಳನ್ಗೆ ಸ್ಟವ್ ಆರಿಸು ಅಂತ ಹೇಳಿದೆ. ಸೀಮೆ ಎಣ್ಣೆಲಿ ಸ್ಟವ್ ಆರಿಸ್ತಾ, ಅದು ಸಿಡಿದು ಕಣ್ಣು ಗಾಯ ಆಗಿದೆ. ಹಾಗಾದ್ರೆ ಸ್ವಲ್ಪ ತಾಳಿ, ನಾನು ಎದುರು ಮನೆಗೆ ಹೋಗಿ ಬರ್ತೀನಿ. ಕೂಕೋಬೇಡ ಕಣೋ, ನಂಗೆ ಹೆದರಿಕೆ ಆಗುತ್ತೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕೊಲೆ ಆಗಿದೆ ಅನ್ಕೊಳ್ತಾರೆ ಅಷ್ಟೇ. ಜಾನಕಿ ಎದುರುಗಡೆ ಮನೆಗೆ ಹೋಗಿದಾಳಲ್ಲ, ಇನ್ ಯಾಕೆ? ಚಿಕ್ಕಪ್ಪ, ಜಾನಕಿ ಎದುರು ಮನೆಗೆ ಯಾಕೆ ಹೋದ್ಲು? ಕಣ್ಣಿಗೆ ಔಷಧಿ ತರಕ್ ಹೋಗಿದ್ದಾಳೆ. ಓ, ಎದುರು ಮನೇಲಿ ಔಷಧಿ ಅಂಗಡಿ ಇಟ್ಟಿದಾರ? ಆಸ್ಪತ್ರೆ ಇಟ್ಟಿದ್ದಾರೆ. ಸುಮ್ಮನಿರೋ. ಸ್ವಲ್ಪ ಕೈ ತೆಗೀರಿ. ಆಯ್ತು. ಸ್ವಲ್ಪ ನೋಡ್ಕೋತಾರಮ್ಮ, ನಾ ಅಡ್ಗೆ ಮನೆಗೆ ಹೋಗ್ಬರ್ತೀನಿ. ಜಾನಕಿ, ಏನದು ಮಜ್ಜಿಗೆನಾ? ಅಯ್ಯೋ ಅಲ್ಲ ರೀ, 5 ನಿಮಿಷದಲ್ಲಿ ಗುಣವಾಗುತ್ತೆ. ಅಷ್ಟು ಒಳ್ಳೆ ಔಷಧಿ, ಮಗುವಿನ ಆಹಾರ. ಓ, ಗ್ರೇಪ್ ವಾಟರ್. ಅಲ್ಲ ರೀ, ತಾಯಿ ಹಾಲು. ಓ, ಜಾನಕಿ, ಇವನ್ ಕಣ್ ತಣ್ಣಗಾಗೋದ್ರಲ್ಲಿ ಚಿಕ್ಕಪ್ಪ ಏನ್ ಮಾಡ್ತಿದಾರ ನೋಡ್ಕೊಂಡ್ ಬರ್ತೀನಿ. ಒಳ್ಳೆ ತಮಾಷೆ ಆಗಿಬಿಡ್ತು ಕಣೆ ಕೌಸಲ್ಯ. ಏನಿದು ಅಸತ್ಯ? ಏನಿದು ಅನ್ಯಾಯ? ಈ ಮನೇಲಿ ಇಂಥ ಅನ್ಯಾಯ?
ಇಲ್ಲಿ ಅನ್ಯಾಯ ನಡೆದಿದೆ ಅಂತ ನೀನ್ ಅನ್ಕೊಂಡಿದ್ರೆ ಅದು ನನ್ನ ಕಣ್ಣೆದುರಿಗೆ ನಡೀತಾ ಇದೆ. ಮಗುವಾಗಿದ್ದಾಗ ನೀನ್ ನನಗೆ ಹಾಲು ಕುಡಿಸ್ದೆ. ಆಗ ನನ್ನ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆನೂ ಇರಲಿಲ್ಲ. ಆಗ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇತ್ತು ಅಂತ ನೀನ್ ಹೇಳೋದಾಗಿದ್ರೆ ಈಗಿಲ್ಲಿ ನಡೆದಿದ್ದು ಅಸಹ್ಯನೇ, ಅನ್ಯಾಯನೇ. ಅತ್ತಿಗೆ, ರಾಮ ಸೀತೆ ಕಾಡ್ಗೋದಾಗ ಲಕ್ಷ್ಮಣನು ಅವ್ರ ಜೊತೆನೆ ಹೋದ. ಅವನ್ ರಾಮಗೋಸ್ಕರ ಹೋದ, ಸೀತೆಗೋಸ್ಕರ ಹೋದ ಅಂತ ನೀವು ತಿಳ್ಕೊಂಡಿದ್ರೆ ಇದು ಅನ್ಯಾಯನೇ. ಏನ್ರಿ 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 ಇದು? ಕೌಸಲ್ಯ, ಮದುವೆ ಆದಾಗಿನಿಂದ ಒಂದು ಸರ್ತಿನೂ ನಿನ್ ಮೇಲೆ ಕೈ ಎತ್ತಿರಲಿಲ್ಲ. ಆ ಕೊರತೆ ಯಾಕೆ ಉಳಿಬೇಕು ಅಂತ ಇವತ್ತು ಹೊಡೆದು ಬಿಟ್ಟೆ. ಏನೇ ನಮ್ಮ ಮಕ್ಕಳ ಬಗ್ಗೆ ಎಂಥ ಕೆಟ್ಟ ಮಾತಾಡ್ಬಿಟ್ಟಿಯೇ ನೀನು. ಅಯ್ಯೋ ಇಲ್ಲ ರೀ. ಕೌಸಲ್ಯ, ಇದುವರೆಗೂ ನಿನ್ನ ಬಾಯಿಂದ ಒಂದು ಕಟುವಾದ ಮಾತನ್ನೂ ಆಡಿಲ್ಲ. ಇವತ್ ಯಾಕೆ ಹೀಗೆ ಆಡ್ಬಿಟ್ಟಿಯೇ? ಅಯ್ಯೋ ನಾನ್ ಸುಮ್ನೆ ಮಾತಾಡ್ತಾ ಇಲ್ಲ ರೀ. ಈ ಮನೇಲಿ ಆಗ್ಬಾರ್ದು ಆಗೋಗ್ಬಿಟ್ಟಿದೆ. ಆ ಆಸಕ್ಕೆ ಆ ಹೊಲಸನ್ನ ಯಾರ ಕೈಲೂ ಹೇಳಬಾರ್ದು ಅಂತ ಇತಲೇ ಬಚ್ಚಿಟ್ಕೊಂಡು ಪಡಬಾರ್ದ ಹಿಂಸೆ ಪಡ್ತಾ ಅಣುವಣವಾಗಿ ಸಾಯ್ತಾ ಇದ್ದೀನಿ ನಾನು. ಇಲ್ಲ, ಇನ್ನ ರಹಸ್ಯನ ಕಾಪಾಡೋ ಶಕ್ತಿ ನನಗಿಲ್ಲ. ಹೇಳ್ಬಿಡ್ತೀನಿ. ಜಾನಕಿ ರಾಮಯ್ಯನವ್ರೆ, ನಿಮ್ಮನ್ನ ಇಲ್ಲಿ ಕರೆಸಿದ ಕಾರಣ ಇಷ್ಟೇ. ನಿಮ್ಮ ಮಗಳು ಜಾನಕಿ, ಅವಳೀಗ ನಿಮ್ಮ ಮಗಳು. ಅದು ನಿಮ್ಮ ಅಭಿಪ್ರಾಯ. ಅವಳ ಜಾತಕ ಸರಿಯಾಗಿಲ್ದೇ ಇರೋದ್ರಿಂದ 6 ತಿಂಗಳು ಅವಳನ್ನ ನಿಮ್ಮ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ. ಅಪ್ಪ, ಮಧ್ಯೆ ಯಾರು ಮಾತಾಡ್ಕೊಡುದು. ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕರ್ಕೊಂಡು ಹೋಗ್ತೀರಾ? ಯಾವತ್ತು ಕರ್ಕೊಂಡು ಹೋಗ್ಬೇಕು? ಇವತ್ತೇ ಒಳ್ಳೆ ದಿವಸ ಅಂತ. ನಿಮ್ ಮಗಳು ಯಾವತ್ತಿ ಮನೆ ಬಿಟ್ಟು ಹೋಗ್ತಾಳೋ ಅವತ್ತೇ ಒಳ್ಳೆ ದಿವಸ. ಆಚಾರ್ರೆ, ಏನ್ ಹೇಳ್ತಾ ಇದ್ದೀರಾ? ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕಾರಣ ತಿಳಿಸ್ಬೇಕಾಗತ್ತೆ. ಅರೆ, ಜಾನಕಿನ್ ಕರ್ಕೊಂಡು ಹೋಗಿ ಅಂತ ಯಾರು ಹೇಳಿದ್ದು? ಶಂಕರ ಅಣ್ಣ, ಈಗ ಮುಂದೆ ನೀನು ಮರ್ಯಾದೆ ಕೊಡಬೇಕು ಅಂತ ನನ್ನಿಷ್ಟ. ಆ ಮರ್ಯಾದೆ ಬೇಡ ಅನ್ನೋ ಆಗಿದ್ರೆ ನಿನ್ನಿಷ್ಟ. ಸ್ವಾಮಿ, ತಾವು ಹೊರಡ್ಬೋದು. ಅಪ್ಪ, ಬರ್ತೀನಮ್ಮ. ರಾಮು, ಜಾನಕಿ ವಿಷಯ ನಾ ಸ್ವಲ್ಪ ಮಾತಾಡ್ಬೇಕಾಗಿದೆ. ಅದಕ್ಕೆ ಅವಳು ಇಲ್ಲಿ ಇರಬಾರ್ದು ಅಷ್ಟೇ ತಾನೇ? ಅವಳು ಬೇಡವಾಗಿರೋ ಜಾಗದಲ್ಲಿ ನಾನು ಇರಲ್ಲ. ಬಾ ಜಾನಕಿ, ಹೋಗೋಣ. ಅಣ್ಣ, ಎಲ್ಗ ಹೋಗ್ತಿದ್ಯಾ? ಸಾಯೋಕ್ಕಲ್ವೋ, ಹೆದರ್ಬೇಡ. ಈ ಮನೆಯಲ್ಲಿ ನಡೀತಾ ಇರೋ ರಾಮಾಯಣ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ ಬರ್ತೀನಿ. ಬಾ ಜಾನಕಿ. ಅಣ್ಣ, ಈಗ ನೀನ್ ಧಾರಾಳವಾಗಿ ಮಾತಾಡಬಹುದು. ಯಾವ ವಿಷಯ? ಕಾರ್ಪೊರೇಷನ್ ಎಲೆಕ್ಷನ್ ವಿಷಯ. ಹುಡುಗಾಟ ಆಡ್ತಿದ್ಯೇನೋ? ಹುಡುಗಾಟ ಆಡ್ತಿರೋದು ನಾನಲ್ಲ, ನೀನು. ಅದು ಜಾನಕಿ ವಿಷಯದಲ್ಲಿ. ಜಾನಕಿ ಮನೆ ಬಿಟ್ಟು ಹೋದ ದಿವಸನೇ ಒಳ್ಳೆ ದಿವಸ ಅಂತ ಅವ್ರ ಅಪ್ಪನ ಹತ್ರ ಹೇಳಿದ್ಯಲ್ಲ, ಯಾಕೆ? ಇದು ಪವಿತ್ರವಾದ ಕುಟುಂಬ. ಆಮೇಲೆ ಇದು ಗೌರವದಿಂದ ಬಾಳ್ತಿರೋ ಸಂಸಾರ. ಆಮೇಲೆ ನಮ್ದು ಸದ್ವಂಶ. ಆಮೇಲೆ ಗಂಡನ ಸೇವೆನೇ ಪೂಜೆ ಅಂತ ತಿಳ್ಕೊಂಡಿರೋ ಇಂಥ ಸಾಧ್ವಿ ಇರೋ ಪವಿತ್ರ ಸ್ಥಳ. ಆಮೇಲೆ ಇಂಥ ಮನೆಯಲ್ಲಿ ಸೊಸೆ ಅನ್ನೋ ಹೆಸರಿನಲ್ಲಿ ಒಬ್ಬ ವ್ಯಭಿಚಾರಣೆ ಇರೋದು ನಮಗಿಷ್ಟ ಇಲ್ಲ. ಆಮೇಲೆ ಅಷ್ಟೇ, ಮುಗೀತು. ಇಲ್ಲ, ಈಗ ತಾನೇ ಪ್ರಾರಂಭ. ಜಾನಕಿ ಎಂತ ಹೆಣ್ಣೆ ಆಗಿರ್ಲಿ, ಅವಳು ಈ ಮನೇಲೇ ಇರ್ಬೇಕು. ಬೇಡ ಅಂತ ನಿರ್ಧಾರ ಮಾಡೋರು ನೀವಾ ಇಲ್ಲ ಅವಳ ಗಂಡನ? ಅವನಿಗೇನೋ ಗೊತ್ತು, ಅವನಿನ್ನು ಹುಡುಗ. ಆಗ ಕ್ಷಮಿಸ್ಬೇಕು, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅಣ್ಣ, ನಮ್ಮ ಅತ್ತಿಗೆ ನಡತೆ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಚಪ್ಪಲಿ ಹೊಡಿತೀನಿ. ಪರವಾಗಿಲ್ಲ, ನಿನ್ನ ಅದೃಷ್ಟ ಚೆನ್ನಾಗಿದೆ. ರಾಮು ಮನ್ಲಿಲ್ಲ. ಇಲ್ಲಿದ್ರೆ ನೀನು ಅವನ ಹೆಂಡತಿ ವಿಷಯ ಮಾತಾಡಿದಾಗ ಅವನಿಗೂ ಕಾಲಿತ್ತು, ಕಾಲಲ್ಲಿ ಚಪ್ಪಲಿ. ಶಂಕರ, ಅಣ್ಣ, ಒಬ್ಬ ನಿಜವಾದ ಕೊಲೆಗಾರನೇ ಆಗಿರ್ಲಿ, ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಅವನ ಅಪರಾಧಿ ಅಂತ ಕರೆಯಲ್ಲ, ಆಪಾದಿತ ಅಂತಾರೆ. ನೀನ್ ಅದೆಷ್ಟು ಸಲಿಸಾಗ ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಿಸ್ಬಿಟ್ಟೆ. ನಾನೇ. ನೀನಾ? ಆಹಾ ಆಹಾ, ಶಬಾಸ್ ಶಬಾಸ್. ಸದಾ ಕಾಲ ಹರಿನಾಮ ಸ್ಮರಣೆ ಮಾಡೋ ಕೃಷ್ಣಾಚಾರ್ಯರು ಮಹಾ ವೇದಾಂತಿಗಳು, ಊರೂರಲ್ಲೂ ರಾಮಾಯಣದ ಬಗ್ಗೆ ಉಪನ್ಯಾಸ ನೀಡೋ ಜ್ಞಾನಿಗಳು, ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಮಹಾಸಾಧುವಿನ ಕೈ ಹಿಡಿದಿರೋ ಪುಣ್ಯಾತ್ಮರು. ಅಂತಹವರ ಮಗ ಹೈದರಾಬಾದ್ನಲ್ಲಿ ಸೂಳೆ ಮನೆಗೆ ಹೋಗಿದ್ದ ಅಂದ್ರೆ ಆಹಾ ಆಹಾ, ಕರುಣಾಮೃತವಾಗಿದೆ, ಕರುಣಾಮೃತವಾಗಿದೆ ಕಣೋ ರಾಜ. ಅದಕ್ಕಾಗಿ ನನ್ ಮನೆ ಬಿಟ್ಟು ಓಡಿಸಿದ್ರು ಪರವಾಗಿಲ್ಲ. ಕರೆಕ್ಟ್,
ಅದನ್ನ ಬಿಟ್ಟು ಆ ಜಾನಕಿನ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ನೋಡ್ತಿದಾನಲ್ಲ ನಿಮ್ಮಪ್ಪ, ನಿಮ್ ಗಂಡ, ನಮ್ಮ ಅಣ್ಣ. ಯಾಕೆ ಕೂಕೋತಿಯ? ನಾ ಇಲ್ಲೇ ಇದ್ದೀನಿ ಅಣ್ಣ. ವೇದಾಂತ ಶಿಖಾಮಣಿ ಕೃಷ್ಣಾಚಾರ್ಯರ ಮಗನೇ, ಎಷ್ಟು ಸಲ ಹೋಗಿದ್ದೆ ಸೂಳೆ ಮನೆಗೆ? ಬೇಕಾದಟ್ ಸರಿ. ಆಹಾ, ಸತ್ಯ ಹರಿಶ್ಚಂದ್ರ, ನಿಮ್ಮಪ್ಪ ಪುಣ್ಯ ಮಾಡಿದ್ದ. ಅದ್ ಸರಿ, ನೀನ್ ಸ್ನೇಹ ಮಾಡಿದ ಹೆಣ್ಣಿನ ಮುಖದ ಪರಿಚಯ ಎಲ್ಲ ಇದೆಯಾ ನಿನ್ಗೆ? ಇಲ್ಲ. ಹಾಗಾದ್ರೆ ಈ ಹುಡುಗಿ ಗುರುತು ಮಾತ್ರ ಹೇಗಿದೆ? ನಾನ್ ಮೊದಲನೇ ಸರಿ ಹೋದಾಗ ನೋಡ್ದ ಹುಡುಗಿ, ಅದಕ್ಕೆ ಮರೆಯಕ್ಕಾಗ್ಲಿಲ್ಲ. ಐ ಸಿ, ವೆರಿ ಗುಡ್. ಆಮೇಲೆ ಎಷ್ಟು ಸಲ ಹೋಗಿದ್ದೆ ಅವಳ ಹತ್ರ? ಆಮೇಲೆ ನಾನು ಹೋಗ್ಲಿಲ್ಲ. ಅಂತ ಜಾಗಕ್ಕೆ ಮೊದಲನೇ ಸಲ ಹೋದ್ರೆ ಎಲ್ಲಿ ಪೊಲೀಸ್ನವ್ರು ಬರ್ತಾರೋ, ಎಲ್ಲಿ ರೈಡ್ ಆಗುತ್ತೋ, ಎಲ್ಲಿ ಅಪ್ಪ ಅಮ್ಮಂಗ್ ಗೊತ್ತಾಗುತ್ತೋ ಅಂತ ಎದೆ ಡವಡವ ಅಂತ ಹೊಡ್ಕೋತಾ ಇರುತ್ತೆ. ಹೊರಗಡೆ ಬಂದ್ರೆ ಸಾಕು ಅಂತ ಒದ್ದಾಡ್ತಾರ ನೀನು. ಅವಳ ಮುಖದಲ್ಲಿ ಮುಖ ಇಟ್ಟು ಕಣ್ಣಲ್ಲಿ ಫೋಟೋ ತಗೊಂಡ್ಬಿಟ್ಟ? ಇಲ್ಲ ಚಿಕ್ಕಪ್ಪ, 99% ಅವಳೇ ಚಿಕ್ಕಪ್ಪ. ಜ್ಞಾಪಕ ಇದೆಯಾ? 1982 ಏಪ್ರಿಲ್ 1ನೇ ತಾರೀಕು. ಅದೇನು ಆ ತಾರೀಕು ಆ ಇಸ್ವಿನ ಅಷ್ಟೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಾ? ಏಪ್ರಿಲ್ 1ನೇ ತಾರೀಕು ನನ್ನ ಹುಟ್ಟಿದ. ಏಪ್ರಿಲ್ ಫುಲ್, ಬ್ಲಡಿ ಫುಲ್, ಅವತ್ತೆಲ್ಲ ನನಗೆ ಹುಟ್ಟಿದ್ದು. ವೆರಿ ಗುಡ್. ಆ ವರ್ಷ ನಾನು ಅಲ್ಲಿದ್ದೆ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಾಗಿ ನನ್ನ ಫ್ರೆಂಡ್ಸ್ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಆಹಾ ಆಹಾ, ಪವಿತ್ರವಾದ ದಿವಸದಲ್ಲಿ ಪವಿತ್ರ ಕಾರ್ಯಾರಂಭ. ಆಹಾ ಆಹಾ, ವೆರಿ ಗುಡ್. ಅಬ್ಬಾ, ಇನ್ನು ನನ್ನ ಕೆಲಸ ಅರ್ಧ ಮುಗ್ದಾಗಾಯ್ತು. 1982ನೇ ಇಸ್ವಿ ಏಪ್ರಿಲ್ 1ನೇ ತಾರೀಕು ಜಾನಕಿ ಹೈದರಾಬಾದ್ ನಲ್ಲಿ ಇರ್ಲಿಲ್ಲ ಅಂತ ಪ್ರೂವ್ ಮಾಡಿದ್ರೆ ಈ ಸಮಸ್ಯೆಗಳಿಗೆಲ್ಲ ಸಮಾಧಿ. ಒಳಗ್ ಬರ್ಬೋದಾ? ಓಹೋ, ಶ್ರೀರಾಮಚಂದ್ರ, ಬನ್ನಿ, ದಯಮಾಡಿಸ್ಬೇಕು, ಬನ್ನಿ. ನಮ್ಮ ಮನೆ ಒಳಗ್ ಬರಕ್ಕೆ ನಾವೇ ಪರ್ಮಿಷನ್ ಕೇಳ್ಕೋಬೇಕಾಗಿದೆ. ಒಂದು ಚೇಂಜ್ ಆಫ್ ಮೂಡ್ಗೆ ನಾನ್ ನಿಮ್ಮಿಬ್ಬರನ್ನ ಬೇರೆ ಊರಿಗೆ ಕಳಿಸ್ಬೇಕು ಅಂತ ಇದ್ದೀನಿ. ಯಾವ ಊರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತೀರಾ? ಕೆಮ್ಮಣ್ಗುಂಡಿ, ಕುದುರೆಮುಖ, ನಂದಿ ಬೆಟ್ಟ ಬಿಟ್ಟು? ನಾವೀಗಿರೋ ಸ್ಥಿತಿಲಿ ಕಾಶಿ ರಾಮೇಶ್ವರ ಬೆಟರ್ ಅಂತ ಕಾಣಿಸುತ್ತೆ. ನೀವು ಬಹಳ ಅಪ್ಸೆಟ್ ಆಗಿದ್ದೀರಾ. ಜಾನಕಿ, ನೀನ್ ಹೇಳಮ್ಮ. ಈಗ ಅದೆಲ್ಲ ಯಾಕೆ ಚಿಕ್ಕಮ್ಮವ? ಚಚೆ, ಹಾಗೆಲ್ಲ ಮಾತಾಡಬಾರ್ದು. ಹೋಗ್ಲಿ, ನೀನ್ ಯಾವ ಊರು ನೋಡಿದ್ಯಾ ಅಂತ ಹೇಳು, ನಾನ್ ಸೆಲೆಕ್ಟ್ ಮಾಡ್ತೀನಿ. ಹೆಚ್ಚು ಕಡಿಮೆ ಇಂಡಿಯಾದಲ್ಲಿರೋ ಎಲ್ಲ ಊರನ್ನು ನೋಡಿದ್ದೀನಿ. ಯಾರ ಜೊತೆ? ಫ್ರೆಂಡ್ಸ್ ಜೊತೆ. ವರ್ಷ ಪೂರ್ತಿ ಇಲ್ಲೇ ಓದಿದ್ನಲ್ಲ, ರಜೆ ಬಂದಾಗ ಟ್ರಿಪ್ ಹೋಗ್ತಿದ್ವಿ. ಅಮ್ಮ, ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನೀವು ಊರ್ಲಿರಲ್ಲ ಅಂತ ಗೊತ್ತಾಯ್ತು. ಯಾವ್ಯಾವ ವರ್ಷ ಯಾವ್ಯಾವ ಊರ್ಲಿ ಇದ್ದಿ ಅಂತ ನಿನಗೆ ಜ್ಞಾಪಕ ಇದೆಯಮ್ಮ? 80 ಗೋವಾ, 81 ಕಾಶ್ಮೀರ್, 82 ಹೈದರಾಬಾದ್. ಯಾಕೆ ಚಿಕ್ಕಮ್ಮವ ಹೀಗೆ ಕೇಳ್ತೀರಾ? ಯಾಕೆ ಕೇಳಿದ್ನು ಅಂತ ಅವನೇ ಒದ್ದಾಡ್ತಿದ್ದಾನೆ. ಜಾನಕಿ, ಸರಿಯಾಗಿ ಜ್ಞಾಪಿಸ್ಕೊ. 1982ನೇ ಇಸ್ವಿ ಏಪ್ರಿಲ್ 1ನೇ ತಾರೀಕು ನೀ ಹೈದರಾಬಾದಲ್ಲೇ ಇದ್ಯಾ? ಅನ್ಮನನೇ ಇಲ್ಲ ಚಿಕ್ಕಮ್ಮವ, ಹೈದರಾಬಾದಲ್ಲೇ ಇದ್ದೆ. ನಾನು ತಗೊಂಡ ನಿರ್ಧಾರ ಸರಿ ಅಂತ ಈಗಲಾದ್ರೂ ಅರ್ಥ ಆಯ್ತು? ಅರ್ಥ ಆಯ್ತು. ಆ ವರ್ಷ ಅವಳು ಹೈದರಾಬಾದಲ್ಲಿ ಇರ್ಬೋದು, ಆದ್ರೆ ಇಲ್ಲಿ ನಡೆದಿದ್ದಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅನ್ನೋದು ಕೂಡ ಚೆನ್ನಾಗಿ ಅರ್ಥ ಆಯ್ತು. ಶಂಕರ, ವಿಷಯ ನಿನ್ನ ಕೈ ಮೀರಿ ಹೋಗ್ತಾ ಇದೆ. ನನ್ನ ಮೇಲೆ ನಿಂಗೇನಾದ್ರೂ ಗೌರವ ಇದ್ರೆ ಈ ಮಾತು ಸಾಕು. ರಾಮ, ಆ ಹುಡುಗಿ ನಾವು ರಪ್ಪನ ಮನೆಗೆ ಬಿಟ್ಬಿಟ್ ಬಾ. ಏನ್ರಿ? ಕಾರಣ ಏನು ಅಂತ ತಿಳ್ಕೊಬೋದಾ? ಅವಳ ಜಾತಕ ಸರಿ ಇಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕು ನಿನ್ಗೆ? ಚಿಕ್ಕಪ್ಪ, ಹೇಳ್ತಾ ಇರೋ ನಾನು. ಚಿಕ್ಕಮ್ಮವ, ಅಮ್ಮ, ಮನುಷ್ಯನಾದವನ್ಗೆ ಜೀವನದಲ್ಲಿ ನಂಬಿಕೆ ಮುಖ್ಯ. ಅದೇ ಅವನ್ ಬೆನ್ನೆಲುಬು. ಅದಿಲ್ದಿರೋ ಕೆಲವು ಜನ ನಿನ್ ವಿಷಯದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಅದನ್ನ ಕೇಳಿ ನಿಮ್ ಮನಸ್ಸು ನೊಂದ್ಕೋಬೇಡಮ್ಮ. ಹೋಗ್ಬಮ್ಮ. ಆರು ತಿಂಗಳು ತಾನೆ, ದಿನಕ್ಕೆ 2 ಸಲ ಬಂದು ನೀನ್ ನೋಡ್ಕೊಂಡು ಹೋಗ್ತೀನಿ. ಅಪ್ಪ ಹೇಳೋದು ನಮ್ಮೊಳ್ಳೇದಕ್ಕೆ ತಾನೆ. ಅಳ್ಬೇಡ ಜಾನಕಿ, ಅಳ್ಬೇಡ. ನನ್ ಮಗ ರಾಮು ಜಾನಕಿನ ಡೈವೋರ್ಸ್ ಮಾಡ್ಬೇಕು. ಕೃಷ್ಣಾಚಾರ್ಯ, ಅದೇನಕ್ಕೆ ದೊಡ್ಡ ಪ್ರಾಬ್ಲಮ್ ಆಗೋಲ್ಲ. ಈಗ ನಿಮ್ ಸೊಸೆ ಎಲ್ಲಿದ್ದಾರೆ? ಜಾನಕಿ, ಜಾನಕಿ, ಯಾಕ್ರಿ ಮತ್ತೆ ಬಂದ್ಬಿಟ್ರಿ? ಹೇಳಲೆ ಮನೆ ಶನಿ ನಮಗೆ ಹಿಡಿದಿಲ್ಲ ಜಾನಕಿ, ನಮ್ಮಪ್ಪನಿಗೆ ಹಿಡಿದಿದೆ. ಗಂಡ ಹೆಂಡತಿ ಒಟ್ಟಾಗಿ ಬಾಳ್ಬೇಕು ಅನ್ನೋದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ಆ ಹಕ್ಕನ್ನು ಕಿತ್ಕೊಳ್ಳೋಕೆ ನಮ್ಮ ಅಪ್ಪ ಪ್ರಯತ್ನಿಸ್ತಿದ್ದಾನೆ. ಜಾನಕಿ, ಬಾಳಿದ್ರೆ ಆ ಮನೇಲೆ ಒಂದಾಗಿ ಬಾಳೋಣ, ಸತ್ತರೆ ಆ ಮನೇಲೆ ಒಂದಾಗಿ ಸಾಯೋಣ. ಬಾ ಜಾನಕಿ, ಬಾ. ಇಲ್ಲಿ ನೋಡಿ,
ಅಪ್ಪ ನಾನು ಹೇಳ್ತಾ ಇರೋದೆಲ್ಲ ಸತ್ಯ, ನನ್ನ ನಂಬಿ. ಅಲ್ಲಾಕೆ ನಿಂತ್ಕೊಂಡೆ? ಏನು ಹೆದರ್ಬೇಡ, ಧೈರ್ಯವಾಗಿ ಒಳಗ್ ಬಾ. ಏನು ಅವಳ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ? ಅಯ್ಯೋ ಏನ್ರಿ ಇದು? ನನ್ ಕೈ ನಿನ್ ಭುಜ, ನಾನ್ ನಿನ್ ಹೆಗಲ ಮೇಲೆ ಕೈ ಹಾಕ್ತೆ, ಬೇರೆ ಯಾವನೇ ಕೈ ಹಾಕ್ತಾನೆ? ಏನು ಹೆದರ್ಬೇಡ, ಧೈರ್ಯವಾಗಿ ಬಾ. ರಾಮ, ನಾನು ಹೇಳಿದ್ದೇನು, ನೀ ಮಾಡ್ತಿರೋದೇನು? ಅಪ್ಪ, ಕಡೆ ಮಾತು ಹೇಳ್ತಾ ಇದ್ದೇನೆ, ಇವಳು ನನ್ನ ಹೆಂಡತಿ. ಅಗ್ನಿ ಸಾಕ್ಷಿಯಾಗಿ ನಿಮ್ಮೆಲ್ಲರ ಮುಂದೆ ತಾಳಿ ಕಟ್ಟಿದ್ದೀನಿ. ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಇವಳಿನ ಮೇಲೆ ನನ್ನ ಜೊತೆನೇ ಇರ್ತಾಳೆ. ನಿಮ್ಗೆ ಇಷ್ಟ ಇಲ್ದಿದ್ರೆ ಹೇಳ್ಬಿಡಿ, ಈಗಲೇ ಮನೆ ಬಿಟ್ಟು ಹೊರಟೋಗ್ತೀವಿ. ಪ್ರಪಂಚ ವಿಶಾಲವಾಗಿದೆ. ಶಬಾಸ್ ರಾಮು, ಶಬಾಸ್. ಈಗಲೇ ನೀನ್ ನಿಜವಾದ ಗಂಡ್ಸಾಗಿದ್ದು. ಶಂಕರ, ಯಾರು ಕೂಗ್ಕೊಂಡ್ರು ನಾನು ಭಯ ಪಡೋದಿಲ್ಲ. ಬಾ ಜಾನಕಿ. ಅಣ್ಣ, ಅಪ್ಪ ಅಮ್ಮನ್ಗೆ ಎದುರುವಾದಿಸಿ ನೀನ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ನಾಯಿ, ಇವಳು ಯಾರು ಅಂತ ಗೊತ್ತಾ? ಯು ಸ್ಕೌಂಡ್ರಲ್, ಯಾರು ನೀನ್ ನಾಯಿ ಅಂದಿದ್ದು? ಮುಚ್ಚ ಬಾಯಿ. ಅವಳ ಭುಜದ ಮೇಲೆ ಕೈ ಹಾಕು ನಿನಗಿದೆ ಅಂತ ಹೇಳಿದ್ಯಲ್ಲ, ಆ ಹಕ್ಕಿರೋದು ನಿನಗೊಬ್ಬನಿಗೆ ಅಲ್ಲ ಕಣೋ. ನೋ ರಾಮ, ಅಂಗಡಿನಲ್ಲಿ ಸೆಕ್ಸ್ ಪುಸ್ತಕ ವ್ಯಾಪಾರ ಮಾಡೋ ನಿನ್ಗೆ ಇವಳು ಹೈದರಾಬಾದಲ್ಲಿ ಸೆಕ್ಸ್ ಅನ್ನೇ ವ್ಯಾಪಾರ ಮಾಡ್ತಿದ್ಲು ಅನ್ನೋ ಸತ್ಯ ಗೊತ್ತೇನೋ? ನಂಬೇಡ್ರಿ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಅನ್ಯಾಯವಾಗಿ ಏನೇನೋ ಹೇಳ್ತಿದ್ದಾರೆ. ಮಾತಾಡ್ರಿ, ನಂಬೇಡ್ರಿ. ನಡಿ ಆಚೆ. ಅಯ್ಯೋ ಮಾತಾಡ್ರಿ, ನನ್ ಭಯ ಆಗ್ತಿದೆ. ಮಾತಾಡ್ರಿ. ನಡಿಯೇ. ಅಯ್ಯೋ, ಏನ್ರಿ? ಬಿಡಿ. ಟೂ ಮಚ್. ಇದು ಅನ್ಯಾಯ, ಇದು ಅಕ್ರಮ. ಶ್ರೀರಾಮಚಂದ್ರ ಸೀತಾದೇವಿನ ಪೂಜೆ ಮಾಡೋ ಈ ಪವಿತ್ರವಾದ ಮನೆಯಲ್ಲಿ ನಡಿಬಾರ್ದ ಘಟನೆ ನಡೀತಾ ಇದೆ. ಇವತ್ತು ಮಾಡಿದ ತಪ್ಪಿಗೆ ನಾಳೆ ನೀವು ಪಶ್ಚಾತ್ತಾಪ ಪಡೋ ಕಾಲ ಬರೋದಕ್ಕಿಂತ ಮುಂಚೆನೆ ಈ ಅನ್ಯಾಯನ ತಡೀರಿ, ಈ ಅನ್ಯಾಯನ ತಡೀರಿ. ಅದಕ್ಕೆ ನೀವು ಒಂದು ಹೆಣ್ಣು, ನಿಮ್ಮ ಎದುರುಗಡೆನೆ ಈ ಹೆಣ್ಣನ್ನ ಅವಮಾನಿಸೋದು, ಚಿತ್ರಹಿಂಸೆ ಪಡಿಸೋದು ಅನಾಗರಿಕತನ. ಅದಕ್ಕೆ ಬಿಡಿ, ನಮ್ ರಾಮ ಜೀವ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ನಮ್ ವಂಶದ ಕುಡಿಗೋಸ್ಕರನಾದ್ರೂ ಈ ಅನ್ಯಾಯನ ನಿಲ್ಸಿ. ಅದಕ್ಕೆ ಈ ಅನ್ಯಾಯನ ನಿಲ್ಸಿ. ಅವ್ರಿಗೆ ಯಾಕೋ ಹೊಡೆದೆ? ನೀನು ಹೊಡೆಯಕ್ಕಾಗೋದಿಲ್ಲ ನೋಡು, ಅದಕ್ಕೆ. ಐ ಆಮ್ ಸಾರಿ ಮಿಸ್ಟರ್ ಜಸ್ಟಿಸ್ ಜಾನಕಿ ರಾಮಯ್ಯನವರೇ, ನೀವು ನಡೆಸಬೇಕು ಅಂತಿರೋ ಡೈವೋರ್ಸ್ ಕೇಸ್ನಲ್ಲಿ ವಾದನೆ ಪಕ್ಷ ಬದಲಾಯಿಸ್ಬಿಟ್ರು. ಅವ್ರಿನ ಮೇಲೆ ನಿಮ್ ಕೋರ್ಟ್ಗೆ ಬರಲ್ಲ. ವಕೀಲರ ಹತ್ರ ಹೇಳಿ ನಿಮ್ ಕೇಸ್ನ ವಾಪಸ್ ತಗೊಳ್ಳಿ. ಬಾಯ್ ಬಾಯ್. ಜಾನಕಿ, ನಿನಗಾದ ಅವಮಾನಕ್ಕೆ ನೀನೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂತ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ. ಆದ್ರೆ ನಾನೇನ್ ಮಾಡ್ಲಿ? ನನ್ ಜೀವ ಕಳ್ಕೊಳ್ಳೋ ಅಧಿಕಾರ ನನಗಿದೆಯೇ ಹೊರತು. ಅಂದ್ರೆ ಗರ್ಭದಲ್ಲಿ ಇದ್ಕೊಂಡೇ ನಿನ್ ಮಗು ನಿನ್ ಕಾಪಾಡ್ತು. ಅದಕ್ಕೆ ಆ ಕಂದನ್ಗೆ ನನ್ನ ಕೃತಜ್ಞತೆ. ಚಿಕ್ಕ ಮಾವ, ಅನ್ಯಾಯವಾಗಿ ನನ್ ಮೇಲೆ ಇಲ್ಲದ ಪುರ್ಸಿ ಮನೆಯಿಂದ ಆಚೆ ತಳ್ಬಿಡ್ರಲ್ಲ. ಅದ್ ಹೇಗೆ ಅನ್ನೋದನ್ನ ನಾನ್ ನಿನಗೆ ಹೇಳ್ತೀನಿ. ನೋಡಮ್ಮ, ಈ ನಿನ್ ಚಿಕ್ಕ ಮಾವ ಹೆಂಡತಿ ಮಗು ಸತ್ತ ಮೇಲೆ ವಿಸ್ಕಿ ಆಶ್ರಯ ಮಾಡದ್ನೇ ಹೊರತು ಯಾವತ್ತು ಸೂಳೆ ಮನೆ ಹೋದವನಲ್ಲ. ಆದ್ರೆ ಇವತ್ತು ನಿನಗೋಸ್ಕರ ನಾನಂತ ಮನೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲಲ್ಲ, ಹೈದರಾಬಾದ್ನಲ್ಲಿ ಎಷ್ಟೇ ಕಷ್ಟ ಆದ್ರೂ ನಾನು ನಿಜ ಏನು ಅಂತ ಕಂಡಿಡಿದ್ದೀನಿ. ಆದ್ರೆ ನಿಮ್ ತಂದೆ ಕೋರ್ಟ್ ಅಂತಿದ್ದಾರೆ, ಕೇಸು ಅಂತಿದ್ದಾರೆ, ಡೈವೋರ್ಸ್ ಅಂತಿದ್ದಾರೆ. ಇವಳ ಮಾಲಾ ಓ, ಚೆನ್ನಾಗ್ ಗೊತ್ತಿದೆ.
ಇವಳು ನಿಮಗೆ ಸಿಕ್ಕಲ್ಲ. ಯಾಕೆ? ಬೊಂಬಾಯಿನಲ್ಲಿ ಒಬ್ಬ ನೈಟ್ ಕ್ಲಬ್ ಓನರು 50,000 ಕೊಟ್ಟು ಇವಳನ್ನ ಕರ್ಕೊಂಡು ಹೊರಟಾಗ. ಸಿಗರೇಟ್? ನಾವು ಸಿಗರೇಟ್ ಸೇದಲ್ಲ. ಓ, ಕನ್ನಡದವರ? ಬನ್ನಿ. ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೂತ್ಕೊಳ್ಳಿ. ಈಗ ಹೇಳಿ. ನಿನ್ನ ಹೆಸರೇನು? ನನ್ನ ಹೆಸರ ಕಲಾ, ಮಾಲಾ, ಜಯ, ಜಾನಕಿ, ಕಲ್ಪನಾ, ಅನುರಾಧ, ವೆಂಕಟ ಸುಬ್ಬಮ್ಮ. ನಿಮ್ಗೆ ಯಾವ ಹೆಸರು ಇಷ್ಟ ಬರುತ್ತೋ ಆ ಹೆಸರಲ್ಲೇ ಹೋಗಿ. ನನಗೆ ಜಾನಕಿ ಅನ್ನೋ ಹೆಸರು ಬಹಳ ಇಷ್ಟ. ನಾನು ನಿನ್ನ ಜಾನಕಿ ಅಂತಾನೆ ಕರಿತೀನಿ. ನಿಮ್ ತಂದೆ ತಾಯಿ ಯಾರಮ್ಮ? ತಾಯಿ ಅಂದ್ರೆ ಗೊತ್ತು, ಈ ತಂದೆ ಅಂದ್ರೆ ಏನ್ ಸರ್ ಅರ್ಥ? ತಾಯಿ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಆ ಜನ್ಮಕ್ಕೆ ಕಾರಣ ತಂದೆಮ್ಮ. ನೀವ್ ಹೇಳ್ತಾ ಇರೋದು ಮನುಷ್ಯತ್ವ ತುಂಬಿರೋ ಮನುಷ್ಯನ ಬಗ್ಗೆ, ಮೃಗತ್ವ ತುಂಬಾ ಇರೋ ಮನುಷ್ಯನ ಬಗ್ಗೆ. ಆ 2 ನಿಮಿಷದ ಸುಖ ಕಳೆದ ನಂತರ ಯಾರ ತಂದೆ, ಯಾರ ತಾಯಿ, ಯಾರ ಮಕ್ಕಳು? ಅದಕ್ಕೆ ಸರ್ ನನಗಪ್ಪ ಇಲ್ಲ. ನಾನು ನಿನ್ನ ಜಾನಕಿ ಅಂತ ಕರಿತೀನಿ ಅಂತ ಹೇಳಿದ್ನಲ್ವ, ಆ ಜಾನಕಿ ಯಾರು ಗೊತ್ತಾ? ನನ್ನ ಮಗಳು. ಅಮ್ಮ ಜಾನಕಿ, ನಿಮ್ಮ ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಿಲ್ಲ. ಇನ್ಮೇಲೆ ನೀನು ನನ್ನ ಅಪ್ಪ ಅಂತ ಕರಿಬಹುದು. ನನ್ನ ಮಗಳು ನನ್ನ ಮುಂದೆ ಸಿಗರೇಟ್ ಸೇರೋದನ್ನ ನಾನು ಖಂಡಿತ ಸಹಿಸೋದಿಲ್ಲ. ಆ ತಂದೆಯಿಂದಾನೆ ನಾನಿವತ್ತಿಗೆ ಈ ಸ್ಥಿತಿಗೆ ಬಂದೆ. ನೀವು ಒಳ್ಳೆಯವ್ರ ತರ ಕಾಣಿಸ್ತೀರ. ನಿಮ್ಮನ್ನಪ್ಪ ಅಂತ ಕರೆದು ನಾನ್ ನನ್ನ ಮನಸ್ಸನ್ನು ಕೆಡಿಸ್ಕೊಳ್ಳಲ್ಲ. ಈಗ ನನ್ಗೆ ಉಳಿದಿರೋರೆಲ್ಲ ಫ್ರೆಂಡ್ಸ್, ಓನ್ಲಿ ಫ್ರೆಂಡ್ಸ್. ನೀವು ನನ್ನ ಸ್ನೇಹಿತರಾಗಿರ್ಬೋದು, ಬಟ್ ನಾಟ್ ಮೈ ಫಾದರ್. ಅಪ್ಪನ ವಾತ್ಸಲ್ಯದ ಅನುಭವ ನಿನ್ಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ. ನಿಮ್ ತಾಯಿ ನಿನ್ಗಿಟ್ಟ ಮೊದಲನೇ ಹೆಸರೇನಮ್ಮ? ಮಾಲಾ. ಮಾಲಾ? ಮಾಲಾ, ನಿಮ್ ತಂದೆ ವಿಷಯ ನಿಮ್ ತಾಯಿ ನಿನ್ನ ಹತ್ರ ಏನೂ ಹೇಳಿಲ್ವಾ? ಹೇಳಿದ್ದಾರೆ. ಯಾವತ್ತೋ ಮರ್ತೋದ್ ವಿಷಯನ ಈಗ ಯಾಕೆ ಕೇಳ್ತೀರ? ನೋಡಮ್ಮ, ಮನಸ್ಸಿಗೆ ಹಿಂಸೆ ಕೊಡುವಂತ ಮನುಷ್ಯ ನಾನಲ್ಲ. ನೋವನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡ್ರೆ ದುಃಖ ಜಾಸ್ತಿ ಆಗತ್ತೆ. ಅದನ್ನ ಆತ್ಮೀಯರಾದ್ರ ಹತ್ರ ಹಂಚ್ಕೊಂಡ್ರೆ ದುಃಖ ಕಡಿಮೆ ಆಗತ್ತೆ. ಆತ್ಮೀಯರು ನನಗೆ ಯಾರಿದ್ದಾರೆ? ನಾನಿದ್ದೀನಮ್ಮ, ನಾನಿದ್ದೀನಿ. ನಿನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ತಿಳ್ಕೊಬೇಡ. ನಾನಿದ್ದೀನಮ್ಮ. ಈಗ ಹೇಳು, ನಿಮ್ ತಂದೆ ಯಾರು, ನಿಮ್ ತಾಯಿ ಯಾರು? ನಮ್ಮಮ್ಮ ಮಂಗಳಾದೇವಿ ಅಂತ. ಮೈಸೂರಿನಲ್ಲಿದ್ದಾಗ ಒಂದ್ ಕೇಸ್ ವಿಷಯವಾಗಿ ಒಬ್ಬ ಲಾಯರ್ನ ಪರಿಚಯ ಮಾಡ್ಕೊಂಡು ಅವನ ಕೇಸ್ನೇನೋ ಗೆದ್ಕೊಟ್ಟ. ಆದ್ರೆ ನಮ್ಮಮ್ಮ ಅವನಿಗೆ ಸೋತ್ ಹೋದ್ಲು. ಅವನಿಂದ ತನ್ನ ಸರ್ವಸ್ವನು ಕಳ್ಕೊಂಡ್ಲು. ಆ ಲಾಯರ್ಗಾಗ್ಲೇ ಮದುವೆ ಆಗಿ ಒಂದ್ ಚಿಕ್ಕ ಮಗುನೂ ಇದೆ. ಈ ವಿಷಯ ಗೊತ್ತಾಗಿ ಕೇಳೋಣ ಅಂತ ನಮ್ಮಮ್ಮ ಅವನ್ನ ಹುಡುಕೊಂಡು ಹೋದ್ಲು. ಆದ್ರೆ ಅವನಾಗ್ಲೇ ಊರ್ ಬಿಟ್ಟು ಎಲ್ಲ ಹೊರಟೋಗಿದ್ದ. ಗರ್ಭದಲ್ಲಿ ನಾನಿದ್ದಿದ್ರಿಂದ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಹೇಗೋ ಕಷ್ಟಪಟ್ಟು ಬಡತನದಲ್ಲೇ ನನ್ನನ್ನು ಸಾಕಲ್ಲು. ನನ್ನ ದುರಾದೃಷ್ಟ, ನಾನ್ ವಯಸ್ಸಿಗೆ ಬರೋ ಹೊತ್ತಿಗೆ ಅವಳು ತನ್ನ ಜೀವನಕ್ಕೆ ಮಂಗಳ ಹಾಡಿ ಕಣ್ಣು ಮುಚ್ಕೊಂಡ್ಳು. ಆಮೇಲಾದ್ರೂ ನಿನ್ ತಂದೆ ಹುಡ್ಕೋದಕ್ಕೆ ನೀ ಪ್ರಯತ್ನ ಪಡ್ಲಿಲ್ವಾ? ಹುಡುಕ್ದೆ, ಸಿಕ್ಲಿಲ್ಲ. ತಂದೆ ಮುಖಾನೇ ನೋಡ್ದಿರೋ ನೀನು ಯಾವ ಆಧಾರ ಇಟ್ಕೊಂಡು ಅವ್ರನ್ನ ಹುಡುಕ್ತೆ?
ಇದೇ ನನ್ನ ಆಧಾರ. ಇದನ್ ಯಾವಾಗ್ಲೂ ನನ್ನ ಪರ್ಸ್ನಲ್ಲೇ ಇಟ್ಕೊಂಡಿರ್ತೇನೆ. ನೋಡಿ, ಇವ್ರೇ ನಮ್ ತಂದೆ. ಜಸ್ಟಿಸ್ ಜಾನಕಿರಾಮಯ್ಯನವರು. ಮಾಲಾ ಮಾಲಾ, ಏನ್ ಬಾಸ್? ಎಲ್ಲಾ ರೂಮ್ ಹೌಸ್ಫುಲ್ಲ? ಹೌಸ್ಫುಲ್ ಬಾಸ್. ಮಾಲನ್ ಕರ್ಕೊಂಡ್ ಬಾ ಹೋಗು. ಓಕೆ ಬಾಸ್. ಸೊ ಪ್ರೊಪ್ರೇಟರ್ ಎಷ್ಟೇ ದುಡ್ಡು ಕೇಳಿದ್ರು ಕೊಡ್ತೀರಾ? ಹೌದಮ್ಮ, ನನ್ನ ನಿಮ್ ಜೊತೆಲಿ ಕರ್ಕೊಂಡು ಹೋಗ್ತೀರಾ? ಹೌದಮ್ಮ, ನಿಮ್ ಜಾನಕಿ ಜೀವನನೂ ಸರಿ ಮಾಡ್ತೀರಾ? ಹೌದಮ್ಮ. ಆಮೇಲೆ ಆಮೇಲೆ ನನ್ನೇನ್ ಮಾಡ್ತೀರಾ ಹೇಳಿ ಸರ್? ಆಮೇಲೆ ನನ್ನೇನ್ ಮಾಡ್ತೀರಾ? ಮತ್ತೆ ನಾನು ಇಲ್ಲಿಗೆ ಬರ್ಬೇಕು. ಇದೇ ಜನ, ಇದೇ ಜೀವನ, ಅಷ್ಟೇ ತಾನೇ? ಅಮ್ಮ ಮಾಲಾ, ಗಾಬರಿ ಆಗ್ಬೇಡಿ ಸರ್. ನಾನ್ ನಿಮ್ ಜೊತೆಲಿ ಬಲ ಅಂತ ಹೇಳ್ತಿಲ್ಲ. ಬರ್ತೀನಿ, ಖಂಡಿತ ಬರ್ತೀನಿ. ಯಾಕೆ ಗೊತ್ತಾ? ಅಲ್ಲಿದಾರಲ್ಲ, ದ ಗ್ರೇಟ್ ಜಸ್ಟಿಸ್ ಜಾನಕಿರಾಮಯ್ಯನವರು, ನಮ್ಮಪ್ಪ, ಅವ್ರನ್ನ ನೋಡ್ಬೇಕು. ಅವ್ರನ್ನ ನಮ್ಮಮ್ಮನಿಗೆ ಮಾಡಿದ ದ್ರೋಹಕ್ಕೆ ಅಣು ಅಣುವಾಗಿ ನೋವು ಅನುಭವಿಸೋ ಹಾಗೆ ಮಾಡ್ಬೇಕು. 10 ಜನರ ಮುಂದೆ ತನ್ನ ತಪ್ಪನ್ನು ಒಪ್ಕೊಂಡು ನನ್ನನ್ನು ಅವ್ರ ಮಗಳು ಅಂತ ಹೇಳೋ ಹಾಗೆ ಮಾಡ್ಬೇಕು. ಆವಾಗ್ಲೇ ಸತ್ತು ಹೋದ್ ನಮ್ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದು. ಏನಮ್ಮ ನನ್ನ ಮೇಲೆ ಸವಾಲ್ ಹಾಕ್ತಿದೀಯಾ? ಇದ್ರ ಅಪ್ಪನಂತ ಸವಾಲ್ ಹಾಕೇ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನೋಡಮ್ಮ, ಜಾನಕಿ ರಾಮಯ್ಯನವರು ನಿನ್ನ ಮಗಳು ಅಂತ ಒಪ್ಕೊಂಡಾದ್ಮೇಲೆ ನಾನು ನಿನ್ನ ಕರ್ಕೊಂಡು ಹೋಗೋದು. ನನ್ನ ನಂಬು, ಸಂತೋಷವಾಗಿ ನನ್ನ ಜೊತೆಗೆ ಬಾ. ಯಾರೋ ನೀನು? ಎಲ್ಲಿಂದ ಬಂದಿದ್ಯೋ? ನನ್ನ ಗೂಡಲ್ಲಿರೋ ಹಕ್ಕಿನ ನನಗ್ ಹೇಳದೆ ಹಾರಿಸ್ಕೊಂಡು ಹೋಗ್ತಿದ್ಯಾ? ಹಾರಿಸ್ಕೊಂಡು ಹೋಗೋಕ್ ಬಂದಿಲ್ಲ, ನಿನಗೆ ಅದ್ರ ಬೆಲೆ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಹಕ್ಕಿಗೆ ಬೆಲೆ ಕೊಟ್ಟೋ ಯೋಗ್ಯತೆ ನಿನಗಿದ್ಯಾ? ಬಚ್ಚೆ, ಅದನ್ನಾಗಲೇ 2 ಲಕ್ಷಕ್ಕೆ ಮಾರಾಯ್ತು. ಇವತ್ತು ರಾತ್ರಿಗೆ ಹೋಗ್ತಾ ಇದೆ ದುಬಾಯ್ಗೆ. ಗಂತ್ರಿ ಕೆಲಸ ಬಿಟ್ಬಿಡು. ನಾನ್ ಕೊಡೋಷ್ಟು ಹಣನ ಮರ್ಯಾದೆಯಾಗಿ ತಗೊಂಡು ಮಾಲನ್ ನನ್ನ ಜೊತೆ ಕಳಿಸ್ಕೊಡು. ಒಂದು ಸಂಸಾರನ ಉಳಿಸ್ಬೇಕಾಗಿದೆ. ಇಲ್ಲ ಅಂದ್ರೆ ಹ್ಯಾಕ್ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಏನೋ ಗೊತ್ತು? ಮಿಸ್ಟರ್ ಜಸ್ಟಿಸ್ ಜಾನಕಿ ರಾಮಯ್ಯನವರೇ, ಶಂಕರ್ ನಾರಾಯಣ ಹಿಯರ್. ನಿನ್ನ ಹತ್ರ ಯಾವ ವಿಷಯ ಮಾತಾಡೋದಕ್ಕೂ ನಾನು ಸಿದ್ಧಾಗಿಲ್ಲ. ನಿಮ್ ಮಗಳು ಜಾನಕಿ ವಿಷಯ ರೀ, ನಾಟ್ ಇಂಟ್ರೆಸ್ಟೆಡ್. ನಿಮ್ ಅಳಿಯ ರಾಮು ವಿಷಯ ರೀ, ನಾಟ್ ಆಲ್ ಇಂಟ್ರೆಸ್ಟೆಡ್. ಹೋಗ್ಲಿ, ಮಂಗಳಾದೇವಿ ವಿಷಯ. ಹಲೋ ಮಂಗಳ, ಮಂಗಳ, ಹಲೋ ಜಸ್ಟಿಸ್ ಜಾನಕಿ ರಾಮಯ್ಯನವರೇ, ಇನ್ನೂ ಬದುಕಿದ್ದೀರಾ ಇಲ್ಲ ಸತ್ತೋಗಿದ್ದೀರಾ? ನೋಡಿ, ಈ ತಕ್ಷಣ ನೀವು ಇಲ್ಲಿಗೆ ಬನ್ನಿ. ಯಾಕೆ, ಜಾನಕಿ ಮನ್ಲಿಲ್ವಾ? ಇಲ್ಲ, ದೇವಸ್ಥಾನಕ್ಕೆ ಹೋಗಿ. ಸಾರಾ? ದಯವಿಟ್ಟು ಬೇಗ ಬಂದ್ಬಿಡಿ ಪ್ಲೀಸ್. ಬೇಗ ಬನ್ನಿ ಸರ್. ಓಹೋ, ಬನ್ನಿ 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 ಸರ್, ಕೂತ್ಕೊ ಬನ್ನಿ. ಆವತ್ತು ಗೆಟೌಟ್ ಅಂತ ಹೇಳಿದ ನಾಳೆಗೆ ಇವತ್ತು ಮಾತು ಬನ್ನಿ ಸಾರ್, ಕೂತ್ಕೊಳ್ಳಿ ಸಾರ್ ಅಂತ ಹೇಳ್ತಾ ಇದೆ. ಎಲ್ಲ ಮಂಗಳಾದೇವಿ ಮಹಿಮೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ. ನೀವು ಕೂತ್ಕೋತಾ ಇದ್ದೀರಾ? ಹೌದು. ಕೋರ್ಟ್ ನಲ್ಲಿ ನೀವು ಯಾವ ಅಪರಾಧನ ಕೂರಿಸಿ ವಿಚಾರಣೆ ಮಾಡಿದ್ದೀರಾ? ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ನಿಂತ್ಕೊಂಡೇ ಉತ್ತರ ಹೇಳಬೇಕು. ದಿಸ್ ಇಸ್ ಟೂ ಮಚ್. ಯಾವ ಸರ್ ಟೂ ಮಚ್? ಮೇನ್ ಲೈನ್ ನಲ್ಲಿ ಗಾಡಿಲಿ ಹೋಗುವಾಗ ಸೈಡ್ ಲೈನ್ ನಲ್ಲಿ ಇನ್ನೊಂದು ಗಾಡಿ ಮೇಲೆ ಪುಕ್ಸೆಟ್ ಆಗಿ ಸವಾರಿ ಮಾಡಿದ್ರಲ್ಲ, ಅದಾ ಟೂ ಮಚ್? ನಿಂತ್ಕೊಳ್ಳಿ ಸರ್.
ನೀವು ಮೈಸೂರಲ್ಲಿ ಅಡ್ವೊಕೇಟ್ ಆಗಿದ್ದಾಗ ಕೆಲ್ಸ ಇಲ್ಲದೆ ನೊಣ ಹೊಡಿತಿದ್ರಿ. ಆಗ ಕೇಸಿದೆ ಅಂತ ಚಾಮರಾಜನಗರಕ್ಕೆ ಹೋಗಿ ಮಂಗಳಾದೇವಿ ಕೇಸ್ನ ಅಟೆಂಡ್ ಮಾಡಿದ್ರಲ್ಲ, ಅದ ಟೂ ಮಚ್. ನಿಂತ್ಕೊಳ್ಳಿ ಸಾರ್. ಗರ್ಭಿಣಿಯಾಗಿದ್ದ ಕೃಷ್ಣಾಚಾರ್ಯರು ಮನೆ ಬಿಟ್ಟು ಆಚೆ ಕಳಿಸಿದಾಗ ಮೀಸೆ ತಿರುವಿ ಹಾರಾಡ್ತಿದ್ದ ಜಸ್ಟಿಸ್ ಜಾನಕಿ ರಾಮಯ್ಯನವರೇ, ಮಂಗಳಾದೇವಿ ಜೊತೆ 3 ತಿಂಗಳು ಜಾರಿಯಾಗಿದ್ದು ಅವಳು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಹೇಳ್ದೆ ಕೇಳ್ದೆ ಓಡ್ ಬಂದ್ರಲ್ಲ, ಅದ ಟೂ ಮಚ್. ಯಾವ ಸರ್ ಟೂ ಮಚ್ ಸರ್? ನೋ, ಇದೆಲ್ಲ ಕಟ್ಕತೆ. ಯಾರು ನನ್ನ ಬಗ್ಗೆ ಸುಳ್ಳು ಹೇಳಿದ್ದಾರೆ. ಹಾಗಾದ್ರೆ ನೀವ್ ಯಾವ ತಪ್ಪನ್ನು ಮಾಡಿಲ್ಲ? ಇಲ್ಲ. ಮಾಲಾ, ಅಮ್ಮ ಮಾಲಾ, ಮಿಸ್ಟರ್ ನ್ಯಾಯಮೂರ್ತಿ ಜಾನಕಿ ರಾಮಯ್ಯನವರು ಜೀವನದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲದೆ ಇರೋರು, ಗಂಗಾಜಲದಷ್ಟು ಪವಿತ್ರರು. ನ್ಯಾಯಮೂರ್ತಿಗಳೇ, ಒಬ್ಬ ಚಂಡಾಲನ ಅನ್ಯಾಯದ ಫಲ ನೋಡಿದ್ರ? ನನ್ನ ಮಗಳಿದ್ದಾಗಿದ್ದಾಳೆ. ಕೊತ್ತಂಬರಿ ಬೀಜ ಹುಟ್ಟಾಕಿದ್ರೆ ಮೆಂತೆ ಸೊಪ್ಪ ಬರುತ್ತೆ, ಕೊತ್ತಂಬರಿ ಸೊಪ್ಪೆ ಬರುತ್ತೆ. ನಮ್ಮ ತಾಯಿ, ಆ ಫೋಟೋ ಕೊಡಮ್ಮ. ಫೋಟೋನ ಪರಂಪರಿಸಬೇಕು. ಮಂಗಳ ಈಗ ಎಲ್ಲಿದ್ದಾಳೆ? 10 ವರ್ಷಗಳ ಮುಂಚೆ ಕೇಳಬೇಕಾದ ಪ್ರಶ್ನೆನ ಈಗ ಕೇಳ್ತಾ ಇದ್ದೀರಲ್ಲ. ವೆರಿ ಗುಡ್ ಫಾದರ್, ವೆರಿ ಗುಡ್ ಫಾದರ್. ಓಕೆ ಓಕೆ, ಲೇಟ್ ಆಗಿ ಕೇಳ್ತಾ ಇದ್ದೀನಿ ಅಂತ ಇಟ್ಕೋ. ನಿಮ್ಮ ಮಂಗಳ ಎಲ್ಲಿದ್ದಾಳೆ? ಮಂಗಳಾದೇವಿನೂ ಲೇಟ್ ಮಂಗಳಾದೇವಿ. ಇವಳಿಗೆ ಮದುವೆ ಆಗಿದೆಯಾ? ಹಾ, ಪ್ರತಿನಿತ್ಯನೂ ನನಗೆ ಮದುವೆನೆ. ಮಾಲಾ, ಎಸ್, ಹಸಿದು ಬರೋರಿಗೆ ರೆಡ್ ಲೈಟ್ ಏರಿಯಾದಲ್ಲಿ ಊಟ ಬಡಿಸೋದೆ ನನ್ನ ವೃತ್ತಿ. ಹಾಗಾದ್ರೆ ಇವಳು ವೇಶ್ಯನಾ? ಹೌದು, ನೀವು ಮಾಡಿರೋ ದ್ರೋಹದಿಂದ ಅವಳು ವೇಶ್ಯ ಆದ್ಲು. ಎಷ್ಟು ಹಣ ಬೇಕು? ಹಣ ಕೊಡ್ತೀರಾ? ಯಾಕೆ? ಮಂಗಳ ವಿಷಯ ಹೊರಗಡೆ ಗೊತ್ತಾದ್ರೆ ನನ್ನ ಮಾನನೇ ಹೋಗುತ್ತೆ. ಅದಕ್ಕೆ ಈ ಊರೇ ಬಿಟ್ಟು ಹೋಗ್ಬೇಕು. ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ. ಯಾರಿಗ್ ಬೇಕು ನಿಮ್ ಹಾಳಾದ ಹಣ? ನಾನ್ ಮನ್ಸು ಮಾಡಿದ್ರೆ 1 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ. ಕರಳನೆ ಬತ್ತಿ ಮಾಡಿ, ಕಣ್ಣೀರ್ನೆ ಎಣ್ಣೆ ಮಾಡಿ, ಅದ್ರ ಬೆಳಕಿನಲ್ಲಿ ಹೆತ್ತ ತಂದೆ ಪ್ರೀತಿನ ಹುಡುಕೊಂಡ್ ಬಂದ್ರೆ ಹಣ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ದೊಡ್ಡ ಮನುಷ್ಯ. ನನ್ನ ಹತ್ರ ಬಂದು ಸುಖಕ್ಕಾಗಿ ಹಣ ಕೊಡೋ ಆ ಮನುಷ್ಯನಿಗೂ ಈ ಮನುಷ್ಯನಿಗೂ ಏನು ವ್ಯತ್ಯಾಸವೇ ಇಲ್ಲದೆ ಹೋಯ್ತಲ್ಲ. ಅಷ್ಟೇ ಅಮ್ಮ, ಅಷ್ಟೇ. ಈ ಮನುಷ್ಯ ರೂಪದ ರಾಕ್ಷಸನ್ನ ಒಂದು ಸಲ ಕ್ಷಮಿಸ್ಬಿಡು. ಏನ್ರಿ, ನೀವು ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಹೊರತು ಪಾಪ ಅವಳ ಜೀವನ ಈಗ ಆಯ್ತಲ್ಲ ಅಂತ ಒಂದು ಸಲನಾದ್ರೂ ಯೋಚನೆ ಮಾಡೋದು ಬೇಡವೇನ್ರಿ? ದೊಡ್ಡ ಮನುಷ್ಯ ಹೋಗಿತ್ತಲ್ಲ ಇಷ್ಟೇ. ಹೋಗ್ಲಿ, ಎಷ್ಟು ಹಣ ಕೊಡ್ತೀರಾ? 20,000. ಹಿಂದೆ ಮುಂದೆ ಗೊತ್ತಿಲ್ಲದಿರೋ ನಾನೇ 40,000 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟು ದೊಡ್ಡ ಅಡ್ವೆಂಚರ್ಸ್ ಮಾಡಿ ಅವಳು ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನೀವು ಜನ್ಮ ಕೊಟ್ಟು ತಂದೆ ರೀ, ಸ್ವಲ್ಪ ಕನಿಕರ ತೋರಿಸಿ. ಓಕೆ, ನೀವೇ ಹೇಳಿ, ಎಷ್ಟು ಹಣ ಕೊಡ್ಬೇಕು? ನನಗೆ ಹಣ ಬೇಡ, ಒಂದೇ ಮಾತು. ನೀವು ಒಂದೇ ಸಲ ಎಲ್ರು ಮುಂದೇನು ಮಾಲಾ ನನ್ನ ಮಗಳು ಅಂತ ಒಪ್ಕೊಳ್ಳಿ ಸಾಕು. ಏನಂತೀರಾ? ಮಿಸ್ಟರ್ ಶಂಕರ್, ಇವರ ಹತ್ರ ಏನ್ ಮಾತು? ಬನ್ನಿ, ನಾನೀಗ್ಲೇ ಕೃಷ್ಣಾಚಾರ್ಯ ಮನೆಗೆ ಹೋಗಿ ಅವರಿಗೆಲ್ಲ ನನ್ನ ಮುಖ ತೋರಿಸಿ ನಿಜ ಏನು ಅಂತ ಹೇಳಿದ್ರೇನೆ ಇವ್ರ ಮಗಳು ಜಾನಕಿ ಬಾಳು ಬೆಳಗೋದು. ಇಲ್ಲ ಅಂದ್ರೆ ಅಷ್ಟೇ, ನಾನ್ ಖಂಡಿತ ನಿಮ್ ಮನೆ ಬಾಗ್ಲಿಗೆ ಬರೋದಿಲ್ಲ. ಇವತ್ತೇ ಬಾಂಬೆಗೆ ಹೊರಟೋಗ್ತೀನಿ. ಬನ್ನಿ ಹೋಗೋಣ. ಅಯ್ಯೋ ಬೇಡಮ್ಮ, ಬೇಡ. ನನ್ನ ಮಗಳು ಜಾನಕಿ ಬಾಳನ್ನ ಹಾಳು ಮಾಡ್ಬೇಡಮ್ಮ. ನಾನು ನಿಮ್ ಮಗಳೇ ಸರ್. ನೋಡಿ, ನನಗೆ ಯೋಚನೆ ಮಾಡಕ್ ಸ್ವಲ್ಪ ಅವಕಾಶ ಕೊಡಿ. ಜಾನಕಿ ಬರೋ ಹೊತ್ತಾಯ್ತು. ನೀವೆಷ್ಟು ಟೈಮ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಸರಿಯಾಗಿ ಯೋಚನೆ ಮಾಡಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ಮುಚ್ಚಿಡೋದು ದೊಡ್ಡ ಅಪರಾಧ. ಅವತ್ತು ನೀವು ಮಾಡಿದ ಸಣ್ಣ ತಪ್ಪಿನಿಂದ ಇವತ್ತು ನಿಮ್ಮಿಬ್ಬರೇ ಹೆಣ್ಮಕ್ಳ ಜೀವನನೂ ಹಾಳಾಗಿದೆ. ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಒಂದ್ ಸರಿಯಾದ ತೀರ್ಮಾನಕ್ಕೆ ಬಂದ್ರೆ ನೀವು ಒಬ್ಬ ಮನುಷ್ಯ ಅನಿಸ್ಕೋತೀರ. ಇದು ನಾವು ಇಳ್ಕೊಂಡಿರೋ ಅಡ್ರೆಸ್. ಏನ್ ಸರ್, ನಿಮ್ಮನ್ನೊಂದೇ ಒಂದ್ಸಾರಿ ತಪ್ಕೊಳಕ ಆಸೆ ಆಗ್ತಿದೆ. ಪರ್ಮಿಷನ್ ಕೊಡ್ತೀರಾ ಸರ್?
ಅವಳು ತಪ್ಕೊಂಡಿದ್ದು ನಿಮ್ ಮೇಲೆ ಪ್ರೀತಿ ತೋರ್ಸೋದಕ್ಕಲ್ಲ, ನಿಮ್ಗೆ ಬೆನ್ನಲ್ಲಿ ಬಿದಿಯೋ ಇಲ್ವೋ ಅಂತ ಸೌರ್ ನೋಡಿದ್ಲು ಅಷ್ಟೇ. ಬಾಮ್ಮ ಹೋಗೋಣ, ಬಾ. ಹೆದರ್ಕೋಬೇಡ ಮಮ್ಮಲ್ಲ, ನಾನು ನಿನಗೆ ಕೊಟ್ಟ ಮಾತನ್ನ ಖಂಡಿತ ನೆರವೇರಿಸ್ತೇನೆ. ನಿಮಗೂ ನಿಮ್ಮ ಅಕ್ಕನಿಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಲಕ್ಷ್ಮಣ, ಜಸ್ಟಿಸ್ ಜಾನಕಿರಾಮನವ್ರು ಬಂದು ಅಂತ ಕಾಣಿಸುತ್ತೆ, ಬಾಗಲ್ ತೆಗಿ. ಅವಳೇಮ್ಮ ನಿಮ್ಮ ಅಕ್ಕ. You are my sister. ಮಾಲಾ ಅನ್ನೋ ತಂಗಿ ಇದ್ದಾಳೆ ಅನ್ನೋ ವಿಷಯನ ನಿನಗೆ ಗೊತ್ತಾಗಬಾರ್ದು ಅಂತ ನಿಮ್ ತಂದೆ ಮುಚ್ಚಡಕ್ ಪ್ರಯತ್ನ ಪಟ್ರು. ಆದ್ರೆ ಎಲ್ರಿಗಿಂತ ಮುಂಚೆನೆ ಅದ್ ನಿನಗೆ ಗೊತ್ತಾಗೋಯ್ತು. ಅಮ್ಮ ಜಾನಕಿ, ನಿಮ್ಮ ತಂದೆನ ಹೇಗೆ ದಾರಿ ತರಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಚಿಕ್ಕಮ್ಮವ, ಅದಕ್ಕೊಂದು ಆಲೋಚನೆ ಮಾಡ್ಕೊಂಡೇ ಬಂದಿದ್ದೀನಿ. ನೀವು ಮಾತಾಡಿ ಬಂದ ಮೇಲೆ ಅಪ್ಪ ಸಂಕಟದಿಂದ ಗೋಳಾಡಿ ದಿಕ್ಕೇ ತೋಚಿದವ್ರ ಹಾಗೆ ಒದ್ದಾಡ್ತಾ ಇದ್ರು. ಅವರ ನೊಂದು ಮನಸ್ಸಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಸಿಗೋಕ್ಕೋಸ್ಕರ ಇವತ್ತು ಅವರ ಸಮಸ್ಯೆಗೆ ತೀರ್ಮಾನ ಕೊಡು ಅಂತ ದೇವರನ್ನ ಕೇಳ್ಕೊತಾ ಇದ್ದಾರೆ. ಮಾಲಾ, ತಂದೆ ಪ್ರೇಮ ಏನು ಅಂತ ಗೊತ್ತಿಲ್ಲದೆ ಇರೋ ನೀನು ಅವ್ರ ಜೊತೆ ಹೋಗ್ತಾ ಇದೀಯಾ? ಅಕ್ಕ, ಹೌದಮ್ಮ, ನೀನ್ ಅವ್ರ ಜೊತೆಲೇ ಇದ್ದು ನಿನ್ನ ಒಳ್ಳೆತನದಿಂದ ಅವ್ರ ಮನಸ್ಸನ್ನು ಬದಲಾಯಿಸು. ಈ ಪ್ರಪಂಚದ ಮುಂದೆ ಮಾಲಾ ನನ್ನ ಮಗಳು ಅಂತ ಒಪ್ಕೊಳ್ಳೋ ಧೈರ್ಯನ ಅವ್ರಿಗೆ ಬರೋ ಹಾಗೆ ಮಾಡು. ಅಮ್ಮ ಜಾನಕಿ, ನೀನ್ ಹೇಳೋದನ್ನ ಸರಿಯಾಗಿದೆ, ಆದ್ರೆ ನಿಮ್ ತಂದೆ ಮಾಲಾನ್ ಹತ್ರ ಸೇರಿಸ್ತಿಲ್ವೇ? ಮಾವ, ಮಾಲಾ ಮಾಲಾಳಾಗ್ ಹೋದ್ರೆ ಸೇರಿಸ್ತೇ ಇರಬಹುದು. ಮಾಲಾ ಜಾನಕಿ ಆಗ್ ಹೋದ್ರೆ ಮಾಲಾಟ ಜಾನಕಿ ಆಗೋದ್ರ? ಅದ್ಭುತ ಜಾನಕಿ, ಅದ್ಭುತ. ಹೌದಮ್ಮ, ಮಾಲಾ ಜಾನಕಿ ಆಗ ಅವ್ರ ಅಪ್ಪನ ಜೊತೆ ಹೋದ್ರೆ ಅವ್ರಿಗೂ ತಮ್ಮ ಮಗಳ ಮನಸ್ಸೇನನ್ನೋದು ಅರ್ಥ ಆಗತ್ತೆ. ಆಮೇಲೆ ಇವಳು ಜಾನಕಿ ಅಲ್ಲ ಮಾಲಾ ಅಂತ ಗೊತ್ತಾದ್ರು ಏನು ತೊಂದರೆ ಇಲ್ಲ, ಅವರು ಅವಳನ್ನ ಖಂಡಿತ ಒಪ್ಕೋತಾರೆ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಹೋಗಿ ಆ ರೂಮ್ಗೆ ಹೋಗಿ ನಿಮ್ ವೇಷಗಳನ್ನ ಬದಲಾಯಿಸ್ಕೊಳ್ಳಿ. ಹೋಗಮ್ಮ, ಹೋಗಮ್ಮ. ಅಪ್ಪ, ಎಲ್ಲಿ ಹೋಗಿದ್ದಮ್ಮ? ಇವತ್ ನಾವು ತೀರ್ಥಯಾತ್ರೆಗೆ ಹೋಗ್ತಿದೀವಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ನೋಡಿ ಹೇಳ್ಬಿಟ್ಟು ಬರೋದಕ್ಕೆ ಹೋಗಿದ್ದೆಪ್ಪ. ಸರಿಯಮ್ಮ, ಮೇಲಕ್ಕೆ ಹೋಗಿ ಪ್ರಯಾಣ ಸಿದ್ಧ ಮಾಡ್ಕೊ. ಸರಿ. ಟ್ರೈನ್ ಲೇಟ್ ಆಗುತ್ತೆ. ಕೌಸಲ್ಯ, ಕೌಸಲ್ಯ, ಏನ್ರಿ? ಅಣ್ಣ, ಇಲ್ಲಿ ಕೃಷ್ಣಾಚಾರಿ ಯಾರು? ನಾನೇ ನಾನೇ ಏನಾಗ್ಬೇಕಾಗಿತ್ತು? ಈ ಫೋನ್ ಇರೋ ಹುಡುಗಿ ನಿಮ್ಮನೆ ಉಳ್ತಾನೆ? ಹೌದು. ಐ ಆಮ್ ಸಾರಿ. ಈ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಳು. ಇದೇ ಅವಳು ಸತ್ತಾಗ ಹಾಕೊಂಡಿದ್ದ ಡ್ರೆಸ್ಸು, ಒಡವೆಗಳು ಇದೆಲ್ಲ ನಿಮಗೆ ತಲುಪ್ತು ಅಂತ ಅದರಲ್ಲಿ ಒಂದು ಸಿಗ್ನೇಚರ್ ಹಾಕಿ. ಇವಳ ಆತ್ಮಹತ್ಯಕ್ಕೆ ಯಾರು ಕಾರಣ? ಯಾರು ಕಾರಣ? ಅವಳೇ ಕಾಗದ ಬರೆದಿದ್ದಾಳೆ, ಕಾರಣ ಯಾರು ಇಲ್ಲ ಅಂತ. ಈ ಹುಡುಗಿ ಯಾರ ಮನೆಗೆ ಸೇರಿದವಳು ಅಂತ ಗೊತ್ತಿಲ್ಲದೆ ಒಂದು ವಾರ ಊರೆಲ್ಲ ಅಲ್ದು ನಿನ್ನೆನೆ ದಫನ್ ಮಾಡ್ಬಿಟ್ಟು ಈ ಪ್ಲಾನ್ ಪ್ರಕಾರ, ಕಾನೂನ್ ಪ್ರಕಾರ ನಾವೇನ್ ಬರ್ತೀವಿ. ಮಿಸ್ಟರ್ ಕೃಷ್ಣಾಚಾರಿ, ಈ ವಿಷಯವಾಗಿ ಇನ್ಮೇಲೆ ನಾವಿಲ್ಲಿ ಬರೋಲ್ಲ. ಈಗ ನೀವು ಮಾಡಿರೋ ಕೆಲಸ ಕಾನೂನು ಪ್ರಕಾರ ಎಂತ ದೊಡ್ಡ ತಪ್ಪು ಅಂತ ನಿಮ್ಗೆ ಗೊತ್ತಾ? ಅಯ್ಯೋ, ಈ ಪಿಕೋ 420 ಸೆಕ್ಷನ್ ಪ್ರಕಾರ ನಿಮ್ಮನ್ನು ಒಳಗಡೆ ಹಾಕ್ತಾರೆ. ಸರ್, ಹಾಗಾದ್ರೆ ನಾನು ಅಲ್ಲಿ ಹೋಗಿ ನಿಜ ಹೇಳ್ಬಿಟ್ಟು ಬಂದ್ಬಿಡ್ಲೇನು? ಹಾಗ ನೀನ್ ಮಾಡಿದ್ರೆ ನಿನ್ ನಾಲ್ಗೆ ಸೆಳಿ ನಾನ್ ನಿನ್ ಕೈಕಾಲು ಮುರಿದಾಕ್ಬಿಡ್ತೀನಿ.
ಸರ್ ಏನ್ ಸರ್ ಇದು ಈ ತರ ಹೆದರ್ಸ್ತಿರಲ್ಲ? ಬೇಡ ಸರ್, ದಯವಿಟ್ಟು ನಾನು ಬಿಟ್ಬಿಡಿ. ನಾನು ಹೊಟ್ಟೋಗ್ತೀನಿ. ಬಂದ್ರು ಜಾನಕಿ ರೆಡಿನಮ್ಮ? ರೆಡಿ. ನಿಮ್ಮಿಬ್ಬರಿಗೂ ನಾನು ಹೇಳ್ಕೊಟ್ಟಿದ್ದ ಪಾಠ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಓ ಇದೆ. ನಡೀರಿ, ಆ ಮನೆಗೆ ಮುತ್ತಿಗೆ ಹಾಕೋಣ. ಅಮ್ಮ ನೀನೇನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ, ಅಪ್ಪನ ಹತ್ರ ಹೇಳ್ಬಿಡು. ಈ ಫೋಟೋ ನೋಡಿದ್ಯಾ? ಒಂದೇ ರೀತಿ ಇಲ್ವಾ? ಒಂದೇ ರೂಪ ಎರಡು ಗುಣ. ಒಬ್ಬರು ರೂಪದಲ್ಲಿ ಇಬ್ರು ರೂಪದಲ್ಲಿ ಒಬ್ರು. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಬ್ರಹ್ಮ ಏನ್ ಮಾಡ್ತಿದ್ದ? ಅವನು ಬೇರೆ ಫಿಗರ್ ಸಿಗ್ಲಿಲ್ವಾ? ಒಂದೇ ರೀತಿ ಎರಡು ಬೊಂಬೆಗಳನ್ನ ಮಾಡಿ ಈ ರಾಮಾಯಣದ ಮನೆನ ಕುರುಕ್ಷೇತ್ರ ಮಾಡ್ಬಿಟ್ನೆ. ಈ ಮಾಲನ್ ಕೇಳಿದ್ರೆ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ ಅಂತಾಳೆ. ಲೋಕದಲ್ಲಿ ಹಣ ಕದಿಬಹುದು, ಒಡವೆ ಕದಿಬಹುದು, ಒಬ್ಬರು ರೂಪಾಯಿ ಇನ್ನೊಬ್ರು ಕದಿಯಕ್ಕೆ ಹೇಗೆ ಸಾಧ್ಯ? ಓ ಲಕ್ಷ್ಮಣ, ಚಿಕ್ಕಪ್ಪ, ಲಕ್ಷ್ಮಣ, ಈ ಮಾಯಾ ಜಿಂಕೆ ವಿಷಯ ಏನು ಅಂತ ತಿಳ್ಕೊಳ್ಳೇಬೇಕು. ಇಮಿಡಿಯೇಟ್ ಆಗಿ ಜಾನಕಿ ರಾಮಯ್ಯನವ್ರು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬರಕ್ಕೆ ಕೇಳು. ಹೋಗು. ಅವ್ರ ಊರಲ್ಲಿ ಇಲ್ವಂತೆ. ಹೋಗ್ಲಿ ಬಿಡು ಲಕ್ಷ್ಮಣ. ಮಿಸ್ ಮಾಲಾ, ಎಸ್ ಮಿಸ್ಟರ್ ಶಂಕರ್. ನೀವು ಸೀದಾ ಮಾಡಿ ಮೇಲೆ ಹೋಗಿ. ಬಲಗಡೆ ರಾಮ ರೂಮ್ ಇದೆ. ನನಗೆ ಗೊತ್ತು. ನಿಮ್ ಹುಟ್ಟಿದಬ್ಬ ದಿವಸ ಒಂದು ಘನ ಕಾರ್ಯ ಮಾಡ್ತಾರಲ್ಲ, ಆಗ ಇದು ಮರ್ಯಾದೆ ಇಲ್ದಿರೋ ಮನೆ ಆಗಿತ್ತಾ? ಆಗ ನಿಮ್ಮ ಅಪ್ಪನ ಸ್ಪೆಷಲ್ ಮರ್ಯಾದೆ ಮಸಾಲೆ ದೋಸೆ ತಿನ್ನಕೋಲ್ಲ. ಬಾಮ್ಮ, ನಾವು ಹೊರಗಡೆ ಮಾತಾಡೋಣ. ನಿಲ್ಲು. ಮಾಲಾ, ನೀ ಮೇಲ್ಗಡೆ ಹೋಗಮ್ಮ. ಈ ಫೋಟೋನಾದ್ರೂ ಭದ್ರವಾಗಿ ಸೇಫ್ ಲಾಕರ್ಲ್ಲಿ ಇಟ್ಕೊಳ್ಳೋ. ಬ್ಯಾಗ್. ಜಾನಕಿ, ಅನ್ಯಾಯ ಆಗೋಯ್ತು. ಜಾನಕಿ, ಅನ್ಯಾಯ ಆಗೋಯ್ತು. ಬೇರೆಯವ್ರ ಮಾತು ಕೇಳ್ಕೊಂಡು ನನ್ ದೂರ ಮಾಡ್ಕೊಂಡ್ಬಿಟ್ಟೆ. ನಾನೇ ನಿನ್ನನ್ನು ಕೊಂದ್ಬಿಟ್ಟೆ. ಭರತ ನಿನ್ ಬಗ್ಗೆ ಹೇಳ್ದಾಗ ನಿಜ ಅನ್ಕೊಂಡೆ ಹೊರತು ಸಂತೋಷ ನೆಮ್ಮದಿ ಎಲ್ಲ 24 ಗಂಟೆಲಿ 1 ನಿಮಿಷ ಕೂಡ ಬಿಡ್ಬಿಡ್ತಿರ್ಲಿಲ್ಲ. ಇಲ್ಲಿ ಕರ್ಕೊಂಡ್ ಬಂದು ನನ್ ಕೈ ಕಾಲ್ ಕಟ್ ಹಾಕಿ ಆ ಮೂಲೆಯಲ್ಲಿ ಬಿಸಾಕಿದ್ರೆ ನಾನೇನ್ ಮಾಡ್ಬೇಕು? ನಿಜ ತಾಯಿ, ನಾನು ಇಲ್ಲಿ ಕರ್ಕೊಂಡ್ಬಂದು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಈ ಊರಿನಲ್ಲಿ ಒಂದು ಬಾರ್ ಆಗ್ಲಿ, ಒಂದು ನೈಟ್ ಕ್ಲಬ್ ಆಗ್ಲಿ, ಒಂದು ಡಿಸ್ಕೋ ಡ್ಯಾನ್ಸ್ ಆಗ್ಲಿ ಇದೆಯಾ? ಎಲ್ಲ ಇದೆಯಲ್ಲ. ಎಲ್ಲ ಇದೆಯಾ? ಹಾಗಾದ್ರೆ ಇನ್ಯಾಕ್ ತಡ? ಕಮ್ ಆನ್, ಲೆಟ್ಸ್ ಗೋ ಡಿಸ್ಕೋ. ಏನ್ ಮಾವಿನವ್ರೆ, ನೀವು ಬರ್ತೀರಾ? ಬನ್ನಿ ಹೋಗೋಣ. ನಾನು ಇದುವರೆಗೂ ಮುದ್ಕುರ ಜೊತೆ ಡ್ಯಾನ್ಸ್ ಮಾಡಿಲ್ಲ. ನಿಮ್ಮ ಅಭ್ಯಂತರ ಇಲ್ದಿದ್ರೆ ಅತ್ತೆ ಕೂಡ ಬರಬಹುದು. ಇವ್ರು ನಿನ್ಗೆ ಅತ್ತೆನೂ ಅಲ್ಲ ಮಾವನೂ ಅಲ್ಲ. ಯು ಗಾಟ್ ಇಟ್. ಯಾಕಪ್ಪ ಹಾಗಂತೀಯಾ? ಹೈದರಾಬಾದ್ ಅವತ್ತು ನಿನ್ ಹುಡ್ದಬ್ಬ ದಿವಸ ಏಪ್ರಿಲ್ ಫೂಲ್. ಆ ಸಂಬಂಧದ ಪ್ರಕಾರ ಇವಳಿಗೆ ಇವ್ರಿಬ್ರು ಅತ್ತೆ ಮಾವನ್ ಸಮಾನ. ಕರೆಕ್ಟ್. ಅಮ್ಮ, ದೊಡ್ಡ ರಾಜ್ಯಾಂತ ನಡೀತಾ ಇದೆ. ಅಮ್ಮ ಬಂದ್ ನೋಡಮ್ಮ ಎಂತ ಕೆಲಸ ಮಾಡ್ತಾ ಇದ್ದಾಳೆ. ಅಯ್ಯೋ ಏನೇ ಇದು? ನಿನ್ನೆ ಕಣೆ ಕೇಳ್ತಿರೋದು. ಯಾರನ್ನ ಕೇಳಿ ರಂಗೋಲಿ ಇಟ್ಟೆ? ಯಾಕೆ ನಾನ್ ರಂಗೋಲಿ ಇಡ್ಬಾರ್ದಾ? ನೀನ್ ಇಡ್ಬಾರ್ದು ಕಣೆ, ನೀನ್ ಇಡ್ಬಾರ್ದು. ಡಿಸ್ಕೋ ಡ್ಯಾನ್ಸ್ ಹೋಗೋಣ ಅಂದ್ರೆ ಅವ್ರು ಬೇಡ ಅಂದ್ರು, ರಂಗೋಲಿ ಇಡೋಣ ಅಂದ್ರೆ ಇವ್ರು ಬೇಡ ಅಂದ್ರು. ಯಾಕೆ ನಾನ್ ಯಾಕೆ ರಂಗೋಲಿ ಇಡಬಾರ್ದು? ಇದು ಪವಿತ್ರವಾದ ಸ್ಥಳ. ನಿನ್ನಂತ ಪತಿತೆ ಇಲ್ಲಿ ರಂಗೋಲಿ ಇಡಬಾರ್ದು. ಹೋ ಅಚ್ಚಾ. ಪತಿತೆ ಅಂದ್ರೆ ಏನತ್ತೆ? ಪತಿತೆ ಅಂದ್ರೆ ಮಾಡ್ಬಾರ್ದು ಕೆಲಸ ಮಾಡ್ದೋಳು ಅಂತ, ಕೆಟ್ಟೋದವಳು ಅಂತ. ಅಚ್ಚಾ, ನಾನೇನೋ ಪತಿತೆ, ನಿಮ್ ಸೊಸೆ ಜಾನಕಿನೂ ಪತಿತೆನಾ? ಮುಚ್ಚೆ ಬಾಯಿ. ಆ ಹೆಸರು ನಿನ್ಗೆ ಬೇಕಾಗಿಲ್ಲ. ಯಾಕೆ? ಆ ಯೋಗ್ಯತೆ ನಿನ್ಗಿಲ್ಲ, ಅದಕ್ಕೆ. ಆ ದೇವತೆ ರಂಗೋಲಿ ಇಟ್ಟಾಗ ಯಾಕೆ ಬೈದ್ರಿ? ಯಾಕೆ ಅವಮಾನ ಮಾಡಿದ್ರಿ? ಹಾಕಿದ ರಂಗೋಲಿ ಮೇಲೆ ಯಾಕೆ ನೀರ್ ಸುರಿದ್ರಿ ಅತ್ತೆ? ಪಾಪ ಮಾಡಿರೋರೆಲ್ಲ ರಂಗೋಲಿ ಇಡ್ಕೂಡ್ದಂತ ನೀವ್ ಹೇಳಿದ್ರೆ ಈ ಮನೇಲಿ ರಂಗೋಲಿ ಇಡಕ್ಕೆ ಜನನೇ ಇಲ್ಲ. ಕಣ್ಣುರಿ, ಅಯ್ಯೋ ಕಣ್ಣುರಿ, ಕಣ್ಣುರಿ. ಕೈ ತೆಗಿ, ತೆಗಿಯಪ್ಪ. ಎಲ್ಲಿ? ಅಯ್ಯೋ ಇದೇನಿದು ಅನ್ಯಾಯ? ಏನಿದು
ಆಕಾಶ, ಇದೇನ್ ಮನೆನಾ ಇಲ್ಲ? ಏನ್ ಹೇಳ್ತಾ ಇದೀಯ ನೀನು? ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ಅತ್ತಿಗೆ, ನನ್ನ ತಾಯಿ ಸಮಾನ. ಹೌದಾ? ಬಿಡಿ. ಆದ್ರೂ ನಾನೇನು ಹೊಸದಾಗಿ ಹೇಳಿಲ್ವಲ್ಲ. ಇದೇ ದೃಶ್ಯ ಬೇರೆ ಯಾರಾದ್ರೂ ನೋಡಿದ್ರೆ ಹೀಗೆ ಹೇಳ್ತಿದ್ರು. ನೀವೇ ಹೇಳಿದ್ದಲ್ವ ಮಿಸ್ಟರ್ ಶಂಕರ್? ಆವತ್ತು ಜಾನಕಿ ಲಕ್ಷ್ಮಣನಿಗೆ ಹಾಲು ಹಾಕ್ತಿದ್ದಾಗ ಅತ್ತೆ ನೋಡಿ ಇದೇ ಮಾತು ಹೇಳಿದ್ರು ಅಂತ. ಇದನ್ನ ನೋಡಿದ್ಮೇಲೆ ನನಗೆ ಅದೇ ಜ್ಞಾಪಕಕ್ಕೆ ಬಂತು. ಅದಕ್ಕೆ ಹೇಳ್ದೆ. ತಪ್ಪಾದ್ರೆ ಕ್ಷಮಿಸ್ಬಿಡಿ. ಹೊಟ್ಟೆ ಉರಿ. ಐ ಸಾರಿ ಕಣ್ಣುರಿ. ಕೇಳಿದ್ರ ಅವಳು ಆಡಿದ ಮಾತ್ನಾ? ಬಾಣ ಹೊಡೆದೋನ್ನ ಬಿಟ್ಬಿಟ್ಟು ಬಾಣಾನು ಬೈದ್ರೆ ಹೇಗೆ? ಏನನ್ನ ಹೇಳ್ತಾ ಇದೀಯಾ? ಮಗುವನ್ ಜಿಗಿಟಿ ತೊಟ್ಲು ತೂಗೋ ಒಬ್ಬ ಮನುಷ್ಯನ ಬಗ್ಗೆ ಹೇಳಿದೆ. ಮಗು ಜಿಗಟೋದು? ನನಗ್ ಕಣ್ಣುರಿ, ಪ್ರಾಣ ಹೋಗ್ತಾ ಇದೆ. ನಾನು ಈಗಲೇ ಬರ್ತೀನಿ. ಚಿಕ್ಕಮ್ಮವ, ಪರವಾಗಿಲ್ಲ, ಹೋಗಮ್ಮ ಹೋಗಮ್ಮ. ಏನ್ರಿ ಏನ್ರಿ? ಜಾನಕಿ, ಜಾನಕಿ, ವೇಟ್, ನಾನು ನಿಮ್ಮ ಜಾನಕಿ ಅಲ್ಲ, ಮಾಲಾ. ಮಾಲಾ, ಮಾಲಾ, ಈ ಸೀರೆ ನಿಂಗೆಲ್ ಸಿಕ್ತು? ಸೀರೆ ಉಡ್ಬೇಕು ಅನಿಸ್ತು, ಹುಡುಕ್ದೆ. ನಿಂಬೆರುಳೆ ಸಿಕ್ತು, ಉಟ್ಕೊಂಡೆ. ಏನೀಗ? ಇದು ನನ್ನ ಹೆಂಡತಿ ಕೊನೆಯದಾಗಿ ಉಟ್ಕೊಂಡಿದ್ದ ಸೀರೆ. ಇದನ್ನು ಬೇರೆಯವರು ಉಟ್ಕೊಂಡ್ರೆ ನಾನು ಸಹಿಸಲ್ಲ. ಸತ್ತು ಹೋದ ನಿಮ್ ಹೆಂಡತಿ ಉಟ್ಕೊಂಡಿದ್ದ ಸೀರೆ ಮೇಲೆ ಎಷ್ಟೊಂದು ಪ್ರೇಮ ತೋರಿಸ್ತೀರಿ ಶ್ರೀರಾಮಚಂದ್ರ ಅವರೇ. ಆದ್ರೆ ಆವತ್ತು ನಿಮ್ ತಾಯಿ, ನಿಮ್ ತಂದೆ, ನಿಮ್ ತಮ್ಮ ಇಲ್ದೇ ಇರೋ ಅಪವಾದನ, ಮಾಡದೇ ಇರೋ ತಪ್ಪನ ಅವಳ ಮೇಲೆ ಹೊರಿಸಿದಾಗ ಈ ಪ್ರೀತಿ ಎಲ್ಲ ಎಲ್ಲಿ ಹೋಗಿತ್ತು? ನಿಮ್ ಚಿಕ್ಕಪ್ಪನಿಗೂ ಲಕ್ಷ್ಮಣನಿಗೂ ಅವಳ ಮೇಲಿರೋ ಒಂದಿಷ್ಟು ಪ್ರೀತಿ ಕೂಡ ನಿಮಗಿಲ್ದೆ ಹೊರ. ಆದ್ರೆ ನಿಮ್ ಹೆಂಡತಿ ಅಲ್ಲಲ್ವಾ, ಎಷ್ಟೋ ಹಗಲು ರಾತ್ರಿಗಳನ್ನ ನಿಮ್ ಜೊತೆಲಿ ಕಳೆದಿಲ್ವಾ? ಅಂತ ಅವಳನ್ನ ಕುತ್ತಿಗೆ ಹಿಡಿದು ಆಚೆ ನೂಗ್ತಿದ್ದಾಗ ಕಲ್ಲು ಕೂತ್ ಹಾಕೂತಿದ್ರಲ್ಲ, ನಿಮ್ಗೆ ಹೃದಯನೇ ಇರ್ಲಿಲ್ವಾ? ಮಾತಾಡಿ ಸರ್. ಕೈ ಹಿಡಿದು ಹೆಂಡತಿನು, ಅವಳ ಹೊಟ್ಟೆಲಿದ್ದು ವಂಶದ ಕುಡಿನು ಇಂಡೈರೆಕ್ಟ್ ಆಗಿ ಕೊಲೆ ಮಾಡಿ ಈಗಳ್ತಿದ್ದೀರಲ್ಲ ಸಾರ್, ಆಷಾಢ ಹಾಗೆ. ಚಿಚಿ, ನಿಮ್ಮಂಥವ್ರ ಮೇಲೆ ಕನಿಕರ ತೋರಿಸಿ ಹಾಲ್ ಬೇರೆ ತಂದಿದ್ದೀನಲ್ಲ, ನನ್ನನ್ನ ಉಲ್ಟೆ ಹಳೆ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ತಂದ ಕರ್ಮಕ್ಕೆ ನಾನೇ ಕುಡಿತೀನಿ. ಈಗ ತೃಪ್ತಿ ಆಯ್ತಾ? ಬಾದಾಮಿ ಹಲ್ವಾ ತಿಂದಷ್ಟು ಸಂತೋಷ ಆಯ್ತು. ಅಪ್ಪ, ನನಗೂ ಒಂದು ತುತ್ತು ಕೊಡಮ್ಮ. ಜಸ್ಟಿಸ್ ಜಾನಕಿರಾಮಯ್ಯನವರು ಮಾಲಾ ತನ್ನ ಮಗಳು ಅಂತ ಎಲ್ರ ಮುಂದೆನೂ ಹೇಳ್ಬೇಕು. ಮಾಲಾಗೊಂದು ಒಳ್ಳೆ ಬಾಳ್ ಸಿಗಬೇಕು. ಒಂದೇ ಬಾಣ, 3 ಹಕ್ಕಿ. ನಾನು 4 ದಿವಸದಿಂದ ತಲೆ ಕೆಡಿಸ್ಕೋತಾನೆ ಇದ್ದೀನಿ. ಒಂದು ಐಡಿಯಾನು ಹೊಳಿತಾನೆ ಇಲ್ವಲ್ಲ. ಚಿಕ್ಕಮ್ಮವ, ಬೇಗ ಐಡಿಯಾ ಬರೋ ಹಾಗೆ ಮಾಡಿ. ಇನ್ನೊಂದೊಂದು ವಾರದಲ್ಲಿ ಮಾಲಾನು ನಮ್ಮಪ್ಪನೂ ಇಲ್ಲಿಗೆ ಬರ್ತಿದ್ದಾರೆ ಅಂತ ಲೆಟರ್ ಕಳಿಸಿದ್ದಾರೆ. ಅಯ್ಯೋ, ಹೀಗೆ ಮಾಡ್ತೆ ಚಿಕ್ಕಪ್ಪ? ಆ ಮರ ಕಿತ್ತಿ ಈ ಕಡೆ ಇಡ್ತೀನಿ. ಸುಂದರ ಶಂಕರ, ಬೆಳಿಗ್ಗೆನೆ ಬಂದ್ಬಿಡಿ, ಮಾತಾಡ್ಬೇಕು ಅಂದೆ. ನಾನು ಬಂದ್ ಅರ್ಧ ಗಂಟೆ ಆಯ್ತು, ಈಗ ಬರ್ತಾ ಇದೆಯಲ್ಲ ಜಾಲಿಯಾಗಿ. ಏನಯ್ಯ ವಿಶೇಷ? ಶಾಸ್ತ್ರಿಗಳೇ, ಒಂದು ವಾರದೊಳಗಡೆ ಒಂದು ಒಳ್ಳೆ ದಿವಸ ನೋಡಿ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ. ಮದುವೆ ಮುಹೂರ್ತ ತಾನೆ? ಹಾ. ಭರ್ಜರಿಯಾಗಿ ಇಟ್ಕೊಟ್ಬಿಡ್ತೀನಿ. ಹುಡುಗಿ ಜಾತಕ ಕೊಡು. ಜಾತಕನ? ಹುಡುಗಿ ಹುಟ್ಟಿದ ದಿವ್ಸಾನೇ ಗೊತ್ತಿಲ್ಲ, ಇನ್ ಜಾತಕ ಎಲ್ಲಿಂದ ತರ್ಲಿ? ಹೋಗ್ಲಿ, ಹುಡುಗನ ಜಾತಕನಾದ್ರೂ ಕೊಡಯ್ಯ. ಹುಡುಗ ಯಾರು ಅಂತ ಏನು ನಿರ್ಧಾರ ಆಗಿಲ್ವೇ? ಅದು ಇಲ್ವೇ? ಹೋಗ್ಲಿ, ಹುಡುಗನ ಅಪ್ಪನ ಜಾತಕನಾದ್ರೂ ಇದ್ರೆ ಕೊಡು, ಇಟ್ಟು ಬಿಡ್ತೀನಿ. ಹುಡುಗನ್ ತಂದೆ ಇನ್ನು ಈ ಮದುವೆಗೆ ಒಪ್ಕೊಂಡಿಲ್ಲ. ಹೋಗ್ಲಿ, ಒಂದು ಕೆಲಸ ಮಾಡೋಣ. ಭಾನುವಾರ
ತುಂಬಿದ ಅಮಾವಾಸ್ಯೆ ಮಧ್ಯರಾತ್ರಿ ಸರಿಯಾಗಿ 12 ಗಂಟೆ ಇಟ್ಟುಬಿಡೋಣ. ಏನ ಮುಹೂರ್ತ ಆಗಲೇ ದೆವ್ವಗಳು ಪಿಶಾಚಿಗಳು ಜೋಡಿ ಜೋಡಿಯಾಗಿ ವಾಕಿಂಗ್ ಬರೋ ಸಮಯ. ಕೃಷ್ಣಾಚಾರ್ಯರೇ, ನಿಮ್ಮ ಮನೆಯಲ್ಲಿ ಈ ರೀತಿ ನಡಿಬಾರ್ದಾಗಿತ್ತು. ಬರ್ತೀನಿ, ನಮಸ್ಕಾರ. ಬರೋ 15ನೇ ತಾರೀಕು ನಾನ್ ಮಾಲಾ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಗಂಡಿ ಯಾರು ಅಂತ ನೀನ್ ತೀರ್ಮಾನ ಮಾಡ್ಬೇಕು. ಹಾ, ಜಾನಕಿನ ಮನೆ ಬಿಟ್ಟು ಕುತ್ತಿಗೆ ಹಿಡಿದು ಆಚೆ ತಡೆದಾಗ ಕೈ ಕಟ್ಕೊಂಡು ತಮಾಷೆ ನೋಡ್ತಿದ್ನಲ್ಲ ಈ ಕಲ್ ಮನುಷ್ಯ, ಈ ರಾಮ ಆದ್ರೂ ಓಕೆ. ನಂದ ಗೋಕುಲದಾಗಿದ್ದ ಈ ಮನೆಯಲ್ಲಿ ಇಲ್ದೇ ಇರೋ ಸಂಶಯ ತುಂಬಿ ಇಂಡೈರೆಕ್ಟ್ ಆಗಿ ಒಂದು ಹುಡುಗಿ ಕೊಲೆ ಕಾರಣವಾಗಿರೋ ಈ ರಾಸ್ಕಲ್ ಭರತ ಆದ್ರೂ ಓಕೆ. ಈ ಕೆಲ್ಸಕ್ಕೆ ಬಾರದೇ ಇರೋ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಹುಟ್ಟಿದ ಕರ್ಮಕ್ಕಾಗಿ ತಾನು ಪ್ರೇಮಿಸಿದ ಹುಡುಗಿನ ತ್ಯಜಿಸಿ ದೊಡ್ಡ ಮನಸ್ಸು ಮಾಡಿ ಲಕ್ಷ್ಮಣ ಮದುವೆ ಮಾಡ್ಕೊಂಡ್ರೂ ಓಕೆ. ಒಟ್ಟಿನಲ್ಲಿ ಮಹಾಸಾಧ್ವಿ ಧರ್ಮಪತ್ನಿ ಶ್ರೀಮತಿ ಕೌಸಲ್ಯ ದೇವಿ ಅವರಿಗೂ ಶ್ರೀ 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 ವೇದಾಂತ ಶಿಖಾಮಣಿ ಕೃಷ್ಣಾಚಾರ್ಯರವರಿಗೂ ಹುಟ್ಟಿದ ಮಕ್ಕಳಲ್ಲೇ ಅಂದ್ರೆ ಈ ಮೂವರು ಮುಠಾಳ್ರಲ್ಲೇ ಯಾರಾದ್ರೂ ಒಬ್ರು ಮಾಲಾ ತಾಳಿ ಕಟ್ಲೇಬೇಕು. ಅದು ಅವ್ರ ಹಣೆ ಬರಹ. ನೋಡಿ, ಇದು ಲಗ್ನ ಪತ್ರಿಕೆ ಮಾಡಲ್. ಇದರಲ್ಲಿ ಗಂಡನ ಹೆಸರು ಬರ್ದಿಲ್ಲ, ಅದನ್ನ ಬರೆಯೋ ಹೊಣೆ ನಿಮ್ದು. ಇದು ಹುಡುಗಿ ಕತ್ತು ಕಟ್ಬೇಕಾಗಿರೋ ತಾಳಿ. ಇದನ್ನ ಮುಟ್ಟಿ ಆಶೀರ್ವಾದ ಮಾಡಬೇಕಾದ್ದು ನಿಮ್ ಕರ್ತವ್ಯ. ನೋಡಿ, ನೀವಿಬ್ರು ದೊಡ್ಡವರು, ಪುರಾಣ ಪುಣ್ಯಕಥೆಗಳನ್ನ ಓದೋರು, ಧರ್ಮ ಅಧರ್ಮದಲ್ಲಿ ವಿವೇಕ ಉಳ್ಳವರು, ಪುನರ್ಜನ್ಮದಲ್ಲಿ ನಂಬಿಕೆ ಇರೋರು. ಮುಂದೆ ಕತ್ತೆಯಾಗೋ ಹಂದಿಯಾಗಿ ಹುಟ್ಟೋ ಹೀನ ಜನ್ಮ ಬೇಡಾನೋ ಆಗಿದ್ರೆ ಒಳ್ಳೆ ಮನಸ್ಸಿಂದ ನಿಮ್ಮಿಬ್ರಿಗೂ ಹ್ಯಾಕ್ ತೋಚಿತ್ತೋ ಹಾಗೆ ಮಾಡಿ. ಇವೆರಡ್ರು ದೇವ್ರ ಮೇಲೆ ಇಟ್ಟಿರ್ತೀನಿ. ನೀವಿಬ್ರು ಒಂದು ತೀರ್ಮಾನಕ್ಕೆ ಬನ್ನಿ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಸ್ವಾಮಿ ಶ್ರೀರಾಮಚಂದ್ರರೇ, ಬಹಳ ದಿವಸ ಆದ್ಮೇಲೆ ನಾನು ನಿಮ್ ಪ್ರೈವೇಟ್ ರೂಮಿಗೆ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದನ್ ಮಾಡು. ನನಗೆ ಈ ಮದುವೆ ಖಂಡಿತ ನಡೆಯುತ್ತೆ ಅನಿಸ್ತು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದೆ. ಏನ್ರಿ, ನಾನು ಮದುವೆ ಆಗಿ ಬಂದಾಗ್ನಿಂದ ಈ ಮನೆನೇ ಗುಡಿ, ನೀವೇ ದೇವರು ಅಂತ ನಂಬ್ಕೊಂಡು ಬಾಳ್ತಾ ಇದ್ದೆ. ನಾನು ಹೆಂಗಸು, ನನಗೆ ನನ್ನ ಮಕ್ಕಳು, ಮನೆ, ಗಂಡನ್ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅದಕ್ಕೆ ಬರ್ತಾ ಹೇಳಿದ್ನ, ಸ್ವಲ್ಪನೂ ಯೋಚನೆ ಮಾಡದೆ ನಂಬಿಟ್ಟೆ. ನೀವು ಗಂಡಸು, ಎಷ್ಟೋ ಗ್ರಂಥಗಳನ್ನ ಓದಿರೋರು, ಊರಿಗೆಲ್ಲ ಉಪದೇಶ ಮಾಡಿರೋರು. ನಿಜ ಏನು ಅಂತ ನೀವಾದ್ರೂ ಪರೀಕ್ಷೆ ಮಾಡಬಹುದಾಗಿತ್ತಲ್ಲ. ತಗೊಳ್ಳಿ ಸರ್, ಇದು ನಿಮ್ಗೆ ಓಕೆ ಆದ್ರೆ ಈ ಪತ್ರಿಕೆ ನಾನು ನಾಳೆನೆ ಪ್ರಿಂಟ್ ಮಾಡಿಸ್ಬಿಡ್ತೀನಿ. ಪತ್ರಿಕೆ ಅಂದ್ರೆ ಲಗ್ನ ಪತ್ರಿಕೆ, ಮ್ಯಾರೇಜ್ ಇನ್ವಿಟೇಷನ್. ಯಾರಿಗೆ ಮದುವೆ? ಮಾಲಾಗೆ ಸರ್. ಅದೇ ನಿಮ್ಮ ಮಂಗಳಾದ ದೇವಿ ವರಪ್ರಸಾದ. ವರ ಯಾರು? ನಿಮ್ಮ ಅಳಿಯ ರಾಮ. ರಾಮಂಗ್ ಮಲಂಗ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಮತ್ತೆ ನನ್ನ ಮಗಳು ಜಾನಕಿ ಗತಿ? ಅದೋ ಗತಿ. ಏನ್ ಸರ್, ಮೊದಲನೇ ಹೆಂಡತಿ ಜಾನಕಿ ಬದುಕಿರೋವಾಗ್ಲೇ ಎರಡನೇ ಹೆಂಡತಿಯಾಗಿ ಮಾಲಾನ ಮದುವೆ ಮಾಡ್ಕೊಳಕ್ ಹ್ಯಾಕ್ ಸಾಧ್ಯ? ಮೊದಲನೇ ಹೆಂಡತಿ ಇರೋವಾಗ್ಲೇ ನೀವು ಮಂಗಳಾದೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ವೇ? ಹಾಗೇನೆ ಯಾವಾಗಲೂ ಮಾಡಿದ ಒಂದು ಸಣ್ಣ ತಪ್ಪಿಗೆ ಯಾಕೆ ನನ್ನ ಪ್ರಾಣ ಹೆಂಡ್ತೀರಿ? ಅಪಚಾರ ಅಪಚಾರ. ನಾನಲ್ಲಿ ನಿಮ್ ಪ್ರಾಣ ತೆಗಿತಾ ಇದ್ದೀನಿ. ನೋಡಿ, ನಾಳೆ ಬೆಳಗ್ಗೆ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ರಾಮುಗೆ ಮಾಲನ್ ಕೊಟ್ಟು ಮದುವೆ. ಅದಕ್ಕಿಂತ ಮುಂಚೆ ನೀವು ಬಂದು ಎಲ್ರು ಮುಂದೆನು ಮಾಲಾ ನನ್ನ ಮಗಳು ಅಂತ ಒಪ್ಕೋಬೇಕು. ಒಪ್ಕೊಂಡ್ರೆ ರಾಮನ್ ಜೊತೆ ಜಾನಕಿ ಹಾಗೆ ಇರ್ತಾಳೆ. ಮಾಲಾಗೆ ಬೇರೆ ಗಂಡು ಮದುವೆ ಮಾಡ್ತೀವಿ. ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರಜಾವಾಣಿ ಕನ್ನಡ ಪ್ರಭದಲ್ಲಿ ನಿಮ್ಮ ಜೀವನ ಚರಿತ್ರೆ ಫೋಟೋ ಸಮೇತ ಧಾರಾವಾಹಿಲ್ ಬರುತ್ತೆ. ಲಕ್ಷಾಂತರ ಜನಗಳು ಓದ್ತಾರೆ, ನಿಮ್ಮ ಕ್ಯಾಕರ್ಸ್ ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಶ್ರೀರಾಮ ಕಲ್ಯಾಣ ಮಂಟಪ 10:15 ಗಂಟೆಗೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳ ಹಣೆ ಬರಹದ ಮುಹೂರ್ತ. ಯೋಚನೆ ಮಾಡಿ. ಬರ್ತೀನಿ. ಜಾನಕಿ, ಹಾಗಿದೆ ನಮ್ ಸೆಟಪ್. ನಂಗೆ ಯಾಕೋ ಭಯ ಆಗ್ತಿದೆ ಚಿಕ್ಕವ್ವ. ಕ್ಲೈಮ್ಯಾಕ್ಸ್ ತನಕ ಬಂದು ಭಯ ಅಂದ್ರೆ ಹಾಗಮ್ಮ. ನೋಡು, ಇವತ್ತಿನ ಮದ್ವೆಗೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಾ ಇದಾರೆ. ಅವ್ರ ಮುಂದೆ ನ್ಯಾಯಮೂರ್ತಿ ನಿಮ್ಮಪ್ಪ, ವೇದಾಂತ ಶಿಖಾಮಣಿ ನಮ್ಮಣ್ಣ, ಅವರಿಬ್ರು ಅವ್ರವ್ರು ಮಾಡಿದ ತಪ್ಪುಗಳನ್ನ ಒಪ್ಕೊಂಡ್ರೆ ಅಲ್ಲಿಗೆ ನಮ್ ಕೆಲಸ ಮುಗಿ. ಯಾಕ್ರಿ ಒಂಥರ ಇದ್ದೀರಾ? ಭಯದಿಂದ ಬಾಯಲ್ಲಿ ಮಂತ್ರಗಳೇ ಹೊರಡ್ತಾ ಇಲ್ಲ. ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ಯಾರಿಗೆ ಮದುವೆ? ತಪ್ಪಾಗಿ ತಿಳ್ಕೊಬೇಡಿ, ಅದೇನು ಡಿಸೈಡ್ ಆಗಿಲ್ಲ. ಅಯ್ಯೋ, ಇದೇನು ಒಂದೇ ಹೆಣ್ಣಿಗೆ 2 ಗಂಡು? ಹೆಣ್ಣೊಬ್ಳೆ
ಇಬ್ರಲ್ಲಿ ಗಂಡಿ ಯಾರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಶಂಕರ, ಪೊಲೀಸ್ ಕೇಸ್ ಆಗುತ್ತಪ್ಪ ನನ್ನ ಮಕ್ಕಳೊಂದಿಗ. ಹೆದರ್ಕೋಬೇಡಿ ಪುರೋಹಿತ್ರೆ, ನಾನಿದ್ದೀನಿ. ಚಿಕ್ಕಪ್ಪ, ನೀವೇನ್ ಹೇಳಿದ್ರು ನಾವು ಮಾಡೋದಕ್ಕೆ ಸಿದ್ಧ. ಹೌದು ಚಿಕ್ಕಪ್ಪ, ನನ್ನ 35 ವರ್ಷದ ಸರ್ವಿಸ್ ನಲ್ಲಿ ಇಂಥ ಮದುವೆನೇ ನಾನು ಮಾಡ್ತಿಲ್ಲಪ್ಪ. ನಿಮ್ಮ ಆಸೆನ ನೆರವೇರಿಸಬೇಕು ಅಂತಾನೆ ನಾವ್ ಈ ಏರ್ಪಾಡು ಮಾಡಿರೋದಪ್ಪ. ಅಮ್ಮ, ಕೌಸಲ್ಯಾದೇವಿ ಮುಂದೆ ಅಮ್ಮ ಬಂದ್ಬಿಟ್ರು. ಅಮ್ಮ ಬನ್ನಿ ಅಮ್ಮ, ನೀವಾದ್ರೂ ಸರಿಯಾಗಿ ಹೇಳಿ ಅಮ್ಮ, ಇಲ್ಲಿ ಯಾರಿಗೆ ಮದುವೆ ಅಂತ. ಪುರೋಹಿತ್ರೆ, ಯಾರಿಗೆ ತಾಳಿ ಕಟ್ಟಿದ್ರು ನನಗ್ ತುಂಬಾ ಸಂತೋಷ. ನೀವು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು. ಶ್ರೀರಾಮಚಂದ್ರ ಪ್ರಭು, ಒಳ್ಳೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ಬಿಟ್ಟೆ ನನ್ನ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ಅಣ್ಣ, ಹೌದು, ನಿಮ್ಮಣ್ಣನೇ ಬಂದಿದ್ದೀನಿ. ಊರೆಲ್ಲ ಹೊಗಳೋ ಕೃಷ್ಣಾಚಾರಿನೇ ಬಂದಿದ್ದೀನಿ. ಜಾನಕಿ ಮೇಲೆ ಸಂಶಯ ಪಟ್ಟಿದ್ದಕ್ಕೆ ನಮ್ಮನ್ನೆಲ್ಲ ಅಗ್ನಿ ಪರೀಕ್ಷೆ ಗುರಿ ಮಾಡ್ತೀನಿ ಅಂತ ಸರ್ತಿ ಹೇಳ್ತಿದ್ಯಲ್ಲ. ಈಗ ನೋಡು, ಈ ದೇವರ ಸನ್ನಿಧಾನದಲ್ಲಿ ಜಾನಕಿ ದ್ರೋಹ ಬಗೆದಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನೇ ಅಗ್ನಿ ಪರೀಕ್ಷೆಗೆ ಗುರಿ ಮಾಡ್ಕೊಳ್ಳೋಕ್ ಬಂದಿದ್ದೀನಿ. ಮಾಲೆ ಸಮೇತ ಬಂದಿದ್ದೀನಿ ನೋಡು. ಏನ್ ಹೇಳ್ತಿದೀಯಣ್ಣ? ಹೌದಪ್ಪ, ಈ ಮಾಲಾನ ನನ್ನ ಸೊಸೆಯಾಗಿ ಸ್ವೀಕರಿಸ್ತೀನಿ. ಮದುವೆ ಗಂಡಿ ಯಾರು? ನನ್ನ ಜ್ಯೇಷ್ಠ ಪುತ್ರ ರಾಮ. ಈ ತೊಡಕು ಈಗ ಪರಿಹಾರ ಆಯ್ತು. ಓಹೋ, ಕುಡಿ ಇಲ್ಲಿ. ಅಪ್ಪ ಮದುಮಗನೇ, ಬಾ ಅದ ಮೇಲೆ ಕೂತ್ಕೋ. ಅಮ್ಮ ತಾಯಿ ಬಾಮ್ಮ, ನೀನು ಕೂತ್ಕೋ. ದೊಡ್ಡವ್ರ ಮನಸ್ಸು ಹೇಳೋಕಾಗಲ್ಲ. ಬದಲಾಯಿಸೋಕ್ ಮುಂಚೆನೆ ತಾಳಿ ಕಟ್ಟಿಸ್ಬಿಡ್ತೀನಿ. ಬನ್ನಿ. ವಾಲ್ಗ ಊದಿ. ಮಿಸ್ಟರ್ ಜಸ್ಟಿಸ್, ಒಳ್ಳೆ ಕಾರ್ಯ ನಡೀತಿರ್ಬೇಕಾದ್ರೆ ಯಾಕೆ ಕೆಟ್ಟದಾಗ ಮಾತಾಡ್ತೀರಾ? ನಿಮ್ ಮಂತ್ರ ಹೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಅಳಿ ಅಂದ್ರೆ ನೀವು ಮಾಡ್ತಾ ನಿಮಗೆ ಸರಿ ಅನ್ಸುತ್ತಾ? ಮೊದಲನೇ ಹೆಂಡತಿ ಜಾನಕಿ ಬದುಕಿರುವಾಗಲೇ ಎರಡನೇ ಮದುವೆ ಹೇಗೆ ಸಾಧ್ಯ? ಬದುಕಿದಾಳ? ಜಾನಕಿ ರಾಮಯ್ಯನವರು ಮಗಳು ಕಳ್ಕೊಂಡ ದುಃಖದಲ್ಲಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಜಾನಕಿ ಸತ್ಯ ವಿಷಯನ ಪೊಲೀಸರವರೇ ನಮ್ಮ ಮನೆಗೆ ಬಂದು ಹೇಳಿದ್ರು. ಅವಳನ್ನ ಹೂತ ಜಾಗದಲ್ಲಿ ಇಷ್ಟೊತ್ತಾಗಲೇ ಗರಿಕೆ ಹುಲ್ ಕೂಡ ಬೆಳೆದಿರಬಹುದು. ನಾನ್ ನಂಬೋದಿಲ್ಲ. ಈ ಮದುವೆ ನಡಿ ಕೊಡ್ದು. ಇವತ್ತು ಬೆಳಿಗ್ಗೆ ಕೂಡ ಜಾನಕಿ ನಮ್ಮನಲ್ಲೇ ಇದ್ಲು. ಈಗ ತಾನೇ ಅವಳು ಕಾಣಿಸ್ತಾ ಇಲ್ಲ. ಪಿತೃವಾಸಲ ಅಂದ್ರೆ ಹೀಗಿರ್ಬೇಕು. ಮಗಳು ಅಂದ್ರೆ ಅದೇನ್ ಮಮತೆ. ರಾಮು, ನಿಮ್ ಮಾವನ್ನ ಆಮೇಲೆ ಹುಚ್ಚಾಸ್ಪತ್ರೆ ಸೇರ್ಸೋಣ. ನಿಮ್ ಮೊದಲು ತಾಳಿ ಕಟ್ಟಪ್ಪ. ರೇ ಸ್ವಾಮಿ, ನೀವೇ ನೋಡ್ತಿದ್ರ? ಮಂತ್ರ ಹೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಬೇಡ ಮಾಲ, ನಿನ್ನ ಕೈಯಾರ ನಿನ್ನ ಅಕ್ಕನ ಬಾಳನ್ನ ಹಾಳು ಮಾಡಬೇಡಮ್ಮ. ಏನಂದ್ರಿ ಮಾಲಾ? ನೀನೇ ನಿನ್ ಕೈಯಾರ ನಿಮ್ಮ ಅಕ್ಕನ ಬಾಳನ್ನ ಹಾಳು ಮಾಡ್ಬೇಡ ಅಂದ್ರ? ವೆರಿ ಗುಡ್. ಜಾನಕಿ ರಾಮಯ್ಯನವರೇ, ಬೆಂಗಳೂರು ನಗರದಲ್ಲಿ ಅಡ್ವಾನ್ಸ್ ಇಲ್ದೇನೆ ಬಾಡಿಗೆ ಮನೆ ಸಿಕ್ಕದಷ್ಟು ಸಂತೋಷ ಆಯ್ತು. ಆದ್ರೆ ನೋಡಿ, ಇಷ್ಟು ಮಾತ್ರ ಹೇಳಿದ್ರೆ ಸಾಲದು. ಇನ್ನು ನಿಮ್ಮಿಂದ ನಾನು 4 ಮಾತುಗಳನ್ನ ಕೇಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹೇಳ್ಬಿಡಿ. ನಂಬರ್ ಒನ್. ಮಾಲಾ ಜಾನಕಿಗೆ ತಂಗಿ ಆಗ್ಬೇಕು. ವೆರಿ ಗುಡ್. ಹೇಳ್ಬಿಡಿ. ನಂಬರ್ ಟೂ. ಮಾಲಾ ನನ್ನ ಮಗಳು. ಇಷ್ಟೇನಾ? ನಂಬರ್ 3 ಹೇಳ್ಬಿಡಿ. ನನಗೆ ಮದುವೆಯಾಗಿದ್ರು, ಜಾನಕಿ ಹುಟ್ಟಿದ್ರು. ಅದನ್ನು ಬಚ್ಚಿಟ್ಟು ಮಂಗಳ ಅನ್ನೋ ಹೆಣ್ಣನ್ನ ಪ್ರೀತಿ ಮಾಡಿದೆ. ಮಾಲಾ ಹೊಟ್ಟೆಯಲ್ಲಿದ್ದಾಗಲೇ ಅವಳಿಗೆ ಮೋಸ ಮಾಡಿ ಹೊರಟೋದೆ. ಮಾಲಾ ಇವತ್ತು ತಬ್ಲಿಯಾಗಿದ್ರೆ ಅದಕ್ಕೆ ನಾನು ಕಾರಣ. ವಾಟ್ ಎ ಕನ್ಫೆಷನ್. ನಂಬರ್ 4. ಇನ್ನು ಏನ್ ಹೇಳಿ ಶಂಕರ್? ಎಲ್ಲಾರ ಮುಂದೇನು ನಾನು ಒಪ್ಕೋತಾ ಇದ್ದೀನಿ. ಜಾನಕಿ ಹೇಗೆ ನನ್ನ ಮಗಳು, ಮಾಲಾನು ಹಾಗೆ ನನ್ನ ಮಗಳು. ಥ್ಯಾಂಕ್ ಯು ವೆರಿ ಮಚ್ ಜಸ್ಟಿಸ್ ಜಾನಕಿ ರಾಮಯ್ಯನವರೇ. ಇವತ್ತೇ ನೀವು ನಿಜವಾಗ್ಲೂ ಮನುಷ್ಯರಾಗಿತ್ತು. ಥ್ಯಾಂಕ್ ಯು. ಶಂಕರ್, ಮಿಸ್ಟರ್ ಶಂಕರ್, ದಯವಿಟ್ಟು ಹೇಳಿ, ನನ್ನ ಮಗಳು ಜಾನಕಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಪ್ಲೀಸ್ ಹೇಳಿ ಶಂಕರ್. ನಿಮ್ಮ ಜಾನಕಿ ನಾನು ಎಲ್ಲೂ ಬಚ್ಚಿಟ್ಟಿಲ್ಲ. ಅಲ್ಲಿ ನೋಡಿ, ಅಲ್ಲೇ ಇದ್ದಾಳೆ ನಿಮ್ ಜಾನಕಿ.
ನಾನಿಲ್ಲೇ ಇದ್ದೀನಪ್ಪ, ನಾನಿಲ್ಲೇ ಇದ್ದೀನಿ. ಜಾನಕಿ, ಶಂಕರ, ಏನು ಇದೆಲ್ಲ? ಹೌದಣ್ಣ. ಲೋ ರಾಮ, ನೀ ತಾಳಿ ಕಟ್ತಾ ಇರೋದು ಮಾಲಂಗಲ್ಲ, ಜಾನಕಿಗೆ. ನಮ್ಮ ಜಾನಕಿ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಸ್ತೋರ್ಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತಾನೆ ನಾನು ಈ ವೇಷ ಹಾಕ್ತಿದ್ದು. ಹಾ ಜಾನಕಿ, ನಾವು ವಯಸ್ಸಿನಲ್ಲಿ ದೊಡ್ಡವರಾದ್ರೂ ಅಪರಾಧಿಗಳು ಕಣಮ್ಮ. ನಮ್ಮನ್ನ ಕ್ಷಮಿಸ್ಬಿಡು ತಾಯಿ. ಹಾಗನ್ಬೇಡಿ ಮಾವಯ್ಯ. ನಾನೇ ಮಾಲನ್ ಹಾಗೆ ನಟಿಸಿ ನಿಮ್ಮನ್ನೆಲ್ಲ ನೋಯಿಸ್ಬಿಟ್ಟು ಕ್ಷಮಿಸ್ಬಿಡಿ ಮಾವಯ್ಯ. ಹಾಗಾದ್ರೆ ಇಷ್ಟು ದಿವಸ ನನ್ನ ಜೊತೆ ತೀರ್ಥಯಾತ್ರೆಗೆ ಬಂದಿದ್ದು ಯಾರು? ಮಾಲಾ. ಮಾಲಾ ಮಾಲಾ ನನ್ನ ಮಗಳು ಮಾಲಾ ಎಲ್ಲಿ? ಅವಾಗ ಜಾನಕಿ ಜಾನಕಿ ಅಂದ್ರಿ, ಈಗ ಮಾಲಾ ಮಾಲಾ ಅಂತಿದ್ದೀರಾ. ಇರಿ, ಹೆದರ್ಕೋಬೇಡಿ, ಇಲ್ಲೇ ಇದ್ದಾಳೆ ಮಾಲಾ. ಅಮ್ಮ ಮಾಲಾ, ತಗೋಪ ರಾಜ, ಕಟ್ಟು. ಏನ್ ಬಂತಪ್ಪ? ಚಿಕ್ಕಪ್ಪ, ನನ್ ವಿಷಯ ಕೈಯಲ್ಲಿ ಇಟ್ಕೊಂಡು ಏನೋ ಮಾಡ್ತಿದ್ಯಾ? ಕಟ್ಟು. ನಡೀಲಿ. ಒಂದೇ ಮಂಟಪದಲ್ಲಿ 2 ಮಾಂಗಲ್ಯ ಧಾರಣೆ. ಮಾಂಗಲ್ಯಂ ತಂತು ನಾನೇ ನಾಮ ಜೀವನ ಹೇತುನ ಕಂಠೇ ವಕ್ರಾಣಿ ಸಂಜೀವ ಧರ್ಮಾಂ ಶತಂ. ಇವಳ ಮಾಲಾ ಚೆನ್ನಾಗ್ ಗೊತ್ತಿದೆ. ಇವಳು ನಿಮಗೆ ಸಿಕ್ಕಲ್ಲ. ಯಾಕೆ? ಬೊಂಬಾಯಿನಲ್ಲಿ ಒಬ್ಬ ನೈಟ್ ಕ್ಲಬ್ ಓನರು 50,000 ಕೊಟ್ಟು ಇವಳನ್ನ ಕರ್ಕೊಂಡು ಹೊರಟಾಗ. ಸಿಗರೇಟ್? ನಾವು ಸಿಗರೇಟ್ ಸೇದಲ್ಲ. ಓ, ಕನ್ನಡದವರಾ? ಬನ್ನಿ. ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೂತ್ಕೊಳ್ಳಿ. ಈಗ ಹೇಳಿ, ನಿನ್ನ ಹೆಸರೇನು? ನನ್ನ ಹೆಸರ ಕಲಾ, ಮಾಲಾ, ಜಯ, ಜಾನಕಿ, ಕಲ್ಪನಾ, ಅನುರಾಧ, ವೆಂಕಟ ಸುಬ್ಬಮ್ಮ. ನಿಮ್ಗೆ ಯಾವ ಹೆಸರು ಇಷ್ಟ ಬರುತ್ತೋ ಆ ಹೆಸರಲ್ಲೇ ಕೂಗಿ. ನನಗೆ ಜಾನಕಿ ಅನ್ನೋ ಹೆಸರು ಬಹಳ ಇಷ್ಟ. ನಾನು ನಿನ್ನ ಜಾನಕಿ ಅಂತಾನೆ ಕರಿತೀನಿ. ನಿಮ್ ತಂದೆ ತಾಯಿ ಯಾರಮ್ಮ? ತಾಯಿ ಅಂದ್ರೆ ಗೊತ್ತು, ಈ ತಂದೆ ಅಂದ್ರೆ ಏನ್ ಸರ್ ಅರ್ಥ? ತಾಯಿ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಆ ಜನ್ಮಕ್ಕೆ ಕಾರಣ ತಂದೆಮ್ಮ. ನೀವ್ ಹೇಳ್ತಾ ಇರೋದು ಮನುಷ್ಯತ್ವ ತುಂಬಿರೋ ಮನುಷ್ಯನ ಬಗ್ಗೆ, ಮೃಗತ್ವ ತುಂಬಾ ಇರೋ ಮನುಷ್ಯನ ಬಗ್ಗೆ. ಆ 2 ನಿಮಿಷದ ಸುಖ ಕಳೆದ ನಂತರ ಯಾರ ತಂದೆ, ಯಾರ ತಾಯಿ, ಯಾರ ಮಕ್ಕಳು? ಅದಕ್ಕೆ ಸರ್, ನನಗಪ್ಪ ಇಲ್ಲ. ನಾನು ನಿನ್ನ ಜಾನಕಿ ಅಂತ ಕರಿತೀನಿ ಅಂತ ಹೇಳಿದ್ನಲ್ವಾ? ಆ ಜಾನಕಿ ಯಾರು ಗೊತ್ತಾ? ನನ್ನ ಮಗಳು. ಅಮ್ಮ ಜಾನಕಿ, ನಿಮ್ಮ ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಿಲ್ಲ. ಇನ್ಮೇಲೆ ನೀನು ನನ್ನ ಅಪ್ಪ ಅಂತ ಕರಿಬಹುದು. ನನ್ನ ಮಗಳು ನನ್ನ ಮುಂದೆ ಸಿಗರೇಟ್ ಸೇದೋದನ್ನ ನಾನು ಖಂಡಿತ ಸಹಿಸೋದಿಲ್ಲ. ಆ ತಂದೆಯಿಂದಾನೆ ನಾನಿವತ್ತಿಗೆ ಈ ಸ್ಥಿತಿಗೆ ಬಂದೆ. ನೀವು ಒಳ್ಳೆಯವ್ರ ತರ ಕಾಣಿಸ್ತೀರ. ನಿಮ್ಮನ್ನಪ್ಪ ಅಂತ ಕರೆದು ನಾನ್ ನನ್ನ ಮನಸ್ಸನ್ನು ಕೆಡಿಸ್ಕೊಳ್ಳಲ್ಲ. ಈಗ ನನ್ಗೆ ಉಳಿದಿರೋರೆಲ್ಲ ಫ್ರೆಂಡ್ಸ್, ಓನ್ಲಿ ಫ್ರೆಂಡ್ಸ್. ನೀವು ನನಗೆ ಸ್ನೇಹಿತರಾಗಿರ್ಬೋದು, ಬಟ್ ನಾಟ್ ಮೈ ಫಾದರ್. ಅಪ್ಪನ ವಾತ್ಸಲ್ಯದ ಅನುಭವ ನಿನ್ಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ. ನಿಮ್ ತಾಯಿ ನಿನ್ಗಿಟ್ಟ ಮೊದಲನೇ ಹೆಸರೇನಮ್ಮ? ಮಾಲಾ. ಮಾಲಾ? ಮಾಲಾ, ನಿಮ್ ತಂದೆ ವಿಷಯ ನಿಮ್ ತಾಯಿ ನಿನ್ನ ಹತ್ರ ಏನು ಹೇಳಿಲ್ವಾ? ಹೇಳಿದ್ದಾರೆ. ಯಾವತ್ತೋ ಮರ್ತೋದ್ ವಿಷಯನ
ಈಗ ಯಾಕೆ ಕೇಳ್ತೀರ? ನೋಡಮ್ಮ, ಮನಸ್ಸಿಗೆ ಹಿಂಸೆ ಕೊಡುವಂತ ಮನುಷ್ಯ ನಾನಲ್ಲ. ನೋವನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡ್ರೆ ದುಃಖ ಜಾಸ್ತಿ ಆಗತ್ತೆ. ಅದನ್ನ ಆತ್ಮೀಯರಾದ್ರ ಹತ್ರ ಹಂಚ್ಕೊಂಡ್ರೆ ದುಃಖ ಕಡಿಮೆ ಆಗತ್ತೆ. ಆತ್ಮೀಯರು ನನಗೆ ಯಾರಿದ್ದಾರೆ? ನಾನಿದ್ದೀನಮ್ಮ, ನಾನಿದ್ದೀನಿ. ನಿನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ತಿಳ್ಕೊಬೇಡ. ನಾನಿದ್ದೀನಮ್ಮ. ಈಗ ಹೇಳು, ನಿಮ್ ತಂದೆ ಯಾರು? ನಿಮ್ ತಾಯಿ ಯಾರು? ನಮ್ಮಮ್ಮ ಮಂಗಳಾದೇವಿ ಅಂತ. ಮೈಸೂರಿನಲ್ಲಿದ್ದಾಗ ಒಂದ್ ಕೇಸ್ ವಿಷಯವಾಗಿ ಒಬ್ಬ ಲಾಯರ್ನ ಪರಿಚಯ ಮಾಡ್ಕೊಂಡು ಅವನ ಕೇಸ್ನೇನೋ ಗೆದ್ಕೊಟ್ಟ. ಆದ್ರೆ ನಮ್ಮಮ್ಮ ಅವನಿಗೆ ಸೋತ್ ಹೋದ್ಲು. ಅವನಿಂದ ತನ್ನ ಸರ್ವಸ್ವನು ಕಳ್ಕೊಂಡ್ಲು. ಆ ಲಾಯರ್ಗಾಗ್ಲೇ ಮದುವೆ ಆಗಿ ಒಂದ್ ಚಿಕ್ಕ ಮಗುನೂ ಇದೆ. ಈ ವಿಷಯ ಗೊತ್ತಾಗಿ ಕೇಳೋಣ ಅಂತ ನಮ್ಮಮ್ಮ ಅವನ್ನ ಹುಡುಕೊಂಡು ಹೋದ್ಲು. ಆದ್ರೆ ಅವನಾಗ್ಲಿ ಊರು ಬಿಟ್ಟು ಎಲ್ಲ ಹೊರಟೋಗಿದ್ದ. ಗರ್ಭದಲ್ಲಿ ನಾನಿದ್ದಿದ್ರಿಂದ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಹೇಗೋ ಕಷ್ಟಪಟ್ಟು ಬಡತನದಲ್ಲೇ ನನ್ನನ್ನು ಸಾಕಲ್ಲು. ನನ್ನ ದುರಾದೃಷ್ಟ, ನಾನ್ ವಯಸ್ಸಿಗೆ ಬರೋ ಹೊತ್ತಿಗೆ ಅವಳು ತನ್ನ ಜೀವನಕ್ಕೆ ಮಂಗಳ ಹಾಡಿ ಕಣ್ಣು ಮುಚ್ಕೊಂಡ್ಲು. ಆಮೇಲಾದ್ರೂ ನಿನ್ ತಂದೆನ ಹುಡ್ಕೋದಕ್ಕೆ ನೀ ಪ್ರಯತ್ನ ಪಡ್ಲಿಲ್ವಾ? ಹಾ, ಹುಡುಕ್ದೆ, ಸಿಕ್ಲಿಲ್ಲ. ತಂದೆ ಮುಖಾನೇ ನೋಡ್ದಿರೋ ನೀನು ಯಾವ ಆಧಾರ ಇಟ್ಕೊಂಡು ಅವ್ರನ್ನ ಹುಡುಕ್ತೆ? ಇದೇ ನನ್ನ ಆಧಾರ. ಇದನ್ನ ಯಾವಾಗ್ಲೂ ನನ್ನ ಪರ್ಸ್ನಲ್ಲೇ ಇಟ್ಕೊಂಡಿರ್ತೇನೆ. ನೋಡಿ, ಇವರೇ ನಮ್ಮ ತಂದೆ. ಎಸ್ ಜಾನಕಿರಾಮಯ್ಯನವರು.